Hello students, welcome back to the part 2 of your one-shot lectures of your most important chapters. ಇವತ್ತು ನಾವು ಪ್ಲಾಂಟ್ ಫಿಸಿಯಾಲಜಿ ಮಾಡೋದ. ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಒಂದು ವಿಡಿಯೋದಲ್ಲಿ. ಲೆಟ್ಸ್ ಗೋ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟೂಡೆಂಟ್ಸ್. ನಾವು ಫಸ್ಟ್ ಚಾಪ್ಟರ್ ಇಸ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್. ಈ ಚಾಪ್ಟರ್ ಅಲ್ಲಿ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಯಾವುದು ಬನ್ನಿ ನೋಡೋದ ಒನ್ ಬೈ ಒನ್. ನಾವು ಫಾರ್ ಎಕ್ಸಾಂಪಲ್ ಈ ತರ ನಿಮಗೆ ಎಲ್ಲ 1 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ಜನರಲ್ ಆಗಿ ಏನು 1 ಮಾರ್ಕ್ ಕ್ವಶನ್ಸ್ ನೀವು ನೋಟಿಸ್ ಮಾಡಬಹುದು. ಎಲ್ಲ 1 ಮಾರ್ಕ್ ಕ್ವಶನ್ಸ್ ಕೂಡ ಈ C3 ಸೈಕಲ್, C4 ಸೈಕಲ್, C2 ಸೈಕಲ್ ಅಲ್ಲೇ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ನೇಮ್ ದ ಪ್ರೈಮರಿ CO2 ಅಕ್ಸೆಪ್ಟ್ ಇನ್ C4 ಸೈಕಲ್. ಫಸ್ಟ್ ಟೈಮ್ C4 ಸೈಕಲ್ ಅಲ್ಲಿ ಯಾರು CO2 ನ ಅಕ್ಸೆಪ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ನೀವು ಮುಂದೆ ಹೋದ್ರೆ ಕಲಿತೀರಾ. ಮುಂದೆ ಹೋದ್ಮೇಲೆ ನೀವು ಕಲಿತೀರಾ ದಿಸ್ ಇಸ್ ದ ಎಂಟೈರ್ C4 ಸೈಕಲ್. ಈ C4 ಸೈಕಲ್ ನೀವು ನೋಟಿಸ್ ಮಾಡಿದ್ರೆ ಫಸ್ಟ್ ಟೈಮ್ ಈ CO2 ನ ಅಕ್ಸೆಪ್ಟ್ ಮಾಡ್ತಾ ಇರೋದು a 3 carbon compound called as PEP. And this PEP is also called as phosphoenol pyruvate. ಈ phosphoenol pyruvate ಈ CO2 ನ ಅಕ್ಸೆಪ್ಟ್ ಮಾಡಿಬಿಟ್ಟು ಒಂದು 4 ಕಾರ್ಬನ್ ಕಾಂಪೌಂಡ್ ಮಾಡುತ್ತೆ. ದಟ್ ಇಸ್ ಕಾಲ್ಡ್ as OAA, oxaloacetic acid. ಸೊ ಇಲ್ಲಿ ನಿಮಗೆ ಕ್ವೆಶ್ಚನ್ ಏನು ಕೇಳಿದ್ದು, ಫಸ್ಟ್ ಟೈಮ್ CO2 ನ ಅಕ್ಸೆಪ್ಟ್ ಮಾಡ್ತವ್ರೆ. ಇದೇ ತರ ನಿಮಗೆ ದೇ ಕ್ಯಾನ್ ಆಲ್ಸೋ ಆಸ್ಕ್ ಯು ಫಾರ್ C3 ಸೈಕಲ್ ಕೂಡ. C3 ಸೈಕಲ್ ಅಲ್ಲಿ ಫಸ್ಟ್ ಟೈಮ್ CO2 ನ ಯಾರು ಅಕ್ಸೆಪ್ಟ್ ಮಾಡ್ತವ್ರೆ, C3 cycle notice ಮಾಡಿ, it is RUBP. RUBP is receiving the CO2 molecule and converting into PGA. So ಈ ತರ ನೀವು ಸ್ಟೂಡೆಂಟ್ಸ್ ಈ ತರ ಮಾಡಿದ್ರೆ ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡಬಹುದು. 1 ಮಾರ್ಕ್ ಕ್ವಶನ್ಸ್ ಬರೋದು ಈ ತರ. ಓಕೆ, ಆ ಲಿಸ್ಟ್ ಅಲ್ಲಿ ಮುಂದೆ ಕ್ವಶನ್ಸ್ ನೋಡೋದ ಬನ್ನಿ. ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಸೈಟ್ ಆಫ್ ಲೈಟ್ ರಿಯಾಕ್ಷನ್? ಲೈಟ್ ರಿಯಾಕ್ಷನ್ ಎಲ್ಲ ಆಗುತ್ತೆ. ಲೈಟ್ ರಿಯಾಕ್ಷನ್ ಹ್ಯಾಪನ್ಸ್ ಇನ್ ಥಾಲಕಾಯ್ಡ್. ಇವು ಥಾಲಕಾಯ್ಡ್ ಬರಿಬಹುದು, ಗ್ರಾನಾ ಬರಿಬಹುದು, ಆ ಜೊತೆಗೆ ಸ್ಟ್ರೋಮಲ್ ಲೆಮೆಲೆ ಕೂಡ ಬರೀರಿ. ಇಲ್ಲಿ ಸ್ಟ್ರೋಮಲ್ ಲೆಮೆಲೆ ಕೂಡ ಆಬ್ವಿಯಸ್ಲಿ ಆಗುತ್ತೆ. ಸ್ಟ್ರೋಮಲ್ ಲೆಮೆಲೆ ಮೇಲೆ ಸೈಕ್ಲಿಕ್ ಆಗ್ತಾ ಇರುತ್ತಲ್ಲ, ಸೈಕ್ಲಿಕ್ ಫೋಟೋ ಫಾಸ್ಫೋರಿಲೇಷನ್ ಆಗ್ತಾ ಇರುತ್ತೆ. ಸೊ ಬರೀರಿ ಸ್ಟ್ರೋಮಲ್ ಲೆಮೆಲೆ. ವಿಚ್ ಪಿಗ್ಮೆಂಟ್ ಆಕ್ಟ್ ಆಸ್ ಅ ರಿಯಾಕ್ಷನ್ ಸೆಂಟರ್? ಅದು ಕ್ಲೋರೋಫಿಲ್ ಎ. ಅಲ್ಲಿ ಟೋಟಲ್ ಆಗಿ ನಿಮ್ಮ ಹತ್ರ 2 ತರ ಪಿಗ್ಮೆಂಟ್ಸ್ ಬರುತ್ತೆ. ಒಂದು ನಿಮ್ದು ಮೇನ್ ಪಿಗ್ಮೆಂಟ್ ಕ್ಲೋರೋಫಿಲ್ ಎ, ಅದು ಬಿಟ್ಟರೆ ಇದರ ಮಲ್ಟಿಪಲ್ ಆಕ್ಸೆಸರಿ ಪಿಗ್ಮೆಂಟ್ಸ್. ಯಾವುದು? ಕ್ಲೋರೋಫಿಲ್ ಬಿ, ಕ್ಯಾರಟನಾಯ್ಡ್ಸ್, ಝಾಂಥೋಫಿಲ್. ಇದೆಲ್ಲ ಏನು? ಆಕ್ಸರಿ ಪಿಗ್ಮೆಂಟ್ಸ್. ಮೇನ್ ಪಿಗ್ಮೆಂಟ್ ಅದು ಕ್ಲೋರೋಫಿಲ್ ಎ ಇಸ್ ದ ಮೇನ್ ಪಿಗ್ಮೆಂಟ್ ಶೋ. ನೌ ವಾಟ್ ಇಸ್ ಫೋಟೋ ರೆಸ್ಪಿರೇಷನ್? ಫೋಟೋ ರೆಸ್ಪಿರೇಷನ್ ಎಲ್ಲ ಆಗುತ್ತೆ ನೋಡಿ. ಈ ಕ್ವೆಶ್ಚನ್ ಅವರು ಫೋಟೋ ರೆಸ್ಪಿರೇಷನ್ ಬದಲು ದೇ ಕ್ಯಾನ್ ಆಲ್ಸೋ ಆಸ್ಕ್ ಯು ವಾಟ್ ಇಸ್ C2 ಸೈಕಲ್ ಕೂಡ. C2 ಸೈಕಲ್ ಮತ್ತೆ ಫೋಟೋ ರೆಸ್ಪಿರೇಷನ್ ಎರಡು ಕೂಡ ಸೇಮ್ ಇಲ್ಲಿ. ಓಕೆ, a light dependent process where Rubisco fixes O2 instead of CO2 leading to the loss of carbon. So C2 cycle ಏನಾಗುತ್ತೆ, C2 cycle ಅಲ್ಲಿ ರುಬಿಸ್ಕೋ ಎಂಜೈಮು ಆಕ್ಸಿಜನ್ ನ ಫಿಕ್ಸ್ ಮಾಡುತ್ತೆ, CO2 ನ ಫಿಕ್ಸ್ ಮಾಡಲ್ಲ. ಇಲ್ಲಿ ರುಬಿಸ್ಕೋ ಎಂಜೈಮು ನಮ್ CO2 ಏನ್ ಮಾಡುತ್ತೆ, ಕೈ ಕೊಟ್ಬಿಡುತ್ತೆ. ಓಕೆನಾ? ಸೊ ಆ ತರ ರುಬಿಸ್ಕೋ ಈಗ ಆಕ್ಸಿಜನ್ ಜೊತೆಗೆ ಜೋಡಿ ಮಾಡ್ಕೊಂಡು ಹೋಗ್ಬಿಡುತ್ತೆ. ಅದೇ ದಟ್ ಇಸ್ ಆಲ್ಸೋ ಕಾಲ್ಡ್ C2 ಸೈಕಲ್. ಯಾಕಪ್ಪ C2 ಸೈಕಲ್? ಯಾಕಂದ್ರೆ ಇಲ್ಲಿ ಈ ರುಬಿಸ್ಕೋ ಇದೆಯಲ್ಲ, CO2 ನ O2 ನ ಫಿಕ್ಸ್ ಮಾಡಕ್ ಹೆಲ್ಪ್ ಮಾಡ್ತು. ಇಲ್ಲಿ RUBP ಇದೆಯಲ್ಲ, RUBP ಪ್ಲಸ್ O2 ಆಗುತ್ತೆ. RUBP ಪ್ಲಸ್ O2 ಆಗುತ್ತೆ. ಎನ್ಸೈಮ್ ರುಬಿಸ್ಕೋ ಎನ್ಸೈಮು. ಇಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಗೊತ್ತಾ? ಇಲ್ಲಿ ನಿಮ್ಗೆ ಫಿಕ್ಸ್ ಆದಾಗ PG ಪ್ಲಸ್ PGA ಸಿಗುತ್ತೆ. ಏನಪ್ಪ ಇದು PG ಅಂದ್ರೆ? ಫಾಸ್ಫೋಗ್ಲೈಕೋಲೇಟ್. ಈ ಫಾಸ್ಫೋಗ್ಲೈಕೋಲೇಟ್ ಇದೆಯಲ್ಲ, ದಟ್ ಇಸ್ ಅ 2 ಕಾರ್ಬನ್ ಕಂಪೌಂಡ್. ಅದು 2 ಕಾರ್ಬನ್ ಕಂಪೌಂಡ್, ಅದಕ್ಕೆ C2 ಸೈಕಲ್ ಅಂತ ಕರಿತೀವಿ. ಸೊ ಈಸಿ ಅರ್ಥ ಮಾಡ್ಕೊಂಡು ತುಂಬಾ ಎಲ್ಲ. ನಾವು ಡಿಫೈನ್ ಫೋಟೋ ಫಾಸ್ಫೊರೈಲೇಷನ್ ಏನು? ಫಾರ್ಮೇಶನ್ ಆಫ್ ATP ಯೂಸಿಂಗ್ ಲೈಟ್ ಎನರ್ಜಿ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಅದು ಗೊತ್ತು. ನೇಮ್ ದ ಸೈಂಟಿಸ್ಟ್ ಹೂ ಡಿಸ್ಕವರ್ಡ್ ಹಿಲ್ ರಿಯಾಕ್ಷನ್. ರಾಬರ್ಟ್ ಹಿಲ್. ನಿಮ್ಗೆ ಇದು ಕೇಳಕ್ ಹೋಗಲ್ಲ, ಚಿಂತೆ ಮಾಡಬೇಡಿ. ನೇಮ್ ದ 3 ಕಾರ್ಬನ್ ಕಾಂಪೌಂಡ್ ಫಾರ್ಮ್ಡ್ ಇನ್ C3 ಸೈಕಲ್. ನೆನಪಿದ್ಯಾ? ಹೇಳಿದ್ರೆ ನಿಮ್ಗೆ C3 ಸೈಕಲ್ ಅಲ್ಲಿ ಫಸ್ಟ್ ಟೈಮ್ ಅಕ್ಸೆಪ್ಟ್ ಮಾಡ್ತಾ ಇರೋದು ಯಾವುದು? RUBP. ಈ RUBP CO2 ನ ಅಕ್ಸೆಪ್ಟ್ ಮಾಡಿ ಏನಾಗುತ್ತೆ? ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್? PGA ಮಾಡುತ್ತೆ. PGA, ದಟ್ ಇಸ್ ಯೋರ್ PGA ಫಾಸ್ಫೋಗ್ಲಿಸರಿಕ್ ಆಸಿಡ್. ಮತ್ತೆ ಬನ್ನಿ ನೋಡೋದು, ಒಂದು ಚೆಕ್ ಮಾಡ್ಕೊಂಡ್ಬಿಡೋದು ನೋಡಿ. ಇಲ್ಲಿ RUBP CO2 PGA ಸಿಗುತ್ತೆ. ಸೊ ಈ ತರ ನೀವು ಒಂದು ಟೈಮು C2 ಸೈಕಲ್, 1 ಟೈಮು C3 ಸೈಕಲ್, 1 ಟೈಮ್ C4 ಸೈಕಲ್ ಕಲ್ತ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ 1 ಮಾರ್ಕ್ ಕ್ವಶನ್ಸ್ ಕೂಡ ಅಲ್ಲೇ ಕವರ್ ಆಗ್ಬಿಡುತ್ತೆ. 1 ಮಾರ್ಕ್ ಆಗಲಿ 2 ಮಾರ್ಕ್ ಆಗಲಿ ಎರಡು ಕವರ್ ಆಗುತ್ತೆ. ಓಕೆನಾ? ನಾವು ಇಲ್ಲಿ ನೋಡಿ ಸ್ಟೂಡೆಂಟ್, ನೆಕ್ಸ್ಟ್ ಕ್ವಶನ್ಸ್ ನೋಡಿ. ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಫ್ ಕ್ವಶನ್ಸ್ ಇದೆ. ನೆಕ್ಸ್ಟ್, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ RUBP? ರೂಬಿಲೋಸ್ 1 ಬಿಸ್ಫಾಸ್ಫೇಟ್. ಮತ್ತೆ ಇದು ಏನು? C3 ಸೈಕಲ್. ಇದು C3 ಸೈಕಲ್ ಇದು ಮತ್ತೆ. ಹೌದಾ? ಹೌದು. ನೇಮ್ ದ ಸೈಟ್ ಆಫ್ ಡಾರ್ಕ್ ರಿಯಾಕ್ಷನ್. ಒಂದು ಕ್ಲೋರೋಪ್ಲಾಸ್ಟ್ ಅಲ್ಲಿ ಗ್ರಾನಾ ಮತ್ತೆ ಥಾಲಕಾಯ್ಡ್ಸ್, ಆಮೇಲೆ ಸ್ಟ್ರೋಮಲ್ ಲೆಮೆಲೆ
ಅದ್ರ ಮೇಲೆ ಸ್ಟೂಡೆಂಟ್ಸ್ ಇದು ಒಂದ್ಸತಿ ಅನ್ಕೊಳ್ಳಿ, ದಿಸ್ ಇಸ್ ದ ಕ್ಲೋರೋಪ್ಲಾಸ್ಟ್. ಈ ಕ್ಲೋರೋಪ್ಲಾಸ್ಟ್ ಅಲ್ಲಿ ದರ್ ಆರ್ ಮಲ್ಟಿಪಲ್ ಥ್ಯಾಲಕಾಯ್ಡ್ಸ್. ಏನು ಥ್ಯಾಲಕಾಯ್ಡ್ಸ್? ಎಂಟೈರ್ ಸ್ಟಾಕ್ ಏನು? ಗ್ರಾನಾ. ಈಗ ಈ ಮಧ್ಯದಲ್ಲಿದೆ, ಮಧ್ಯದಲ್ಲಿ ಸ್ಟ್ರೋಮಲ್ ಲೆಮೆಲೆ ಇದೆ. ಇದೆಲ್ಲ ಬಿಟ್ಟು ಇದೆಯಲ್ಲ ಇದು ಜಾಗ, ದಿಸ್ ಮೇಟ್ರಿಕ್ಸ್ ಇಸ್ ಕಾಲ್ಡ್ ಎಸ್ ಸ್ಟ್ರೋಮಾ. ಏನಂತ ಕರಿತೀವಿ ನಾವು ಅದನ್ನ? ಸ್ಟ್ರೋಮಾ ಅಂತ ಕರಿತೀವಿ ಇದನ್ನ, ಸ್ಟ್ರೋಮಾ. ಇದೇ ಸ್ಟ್ರೋಮಾದ ಸ್ಟೂಡೆಂಟ್ಸ್, ಇದೇ ಸ್ಟ್ರೋಮಾದಲ್ಲಿ ಡಾರ್ಕ್ ರಿಯಾಕ್ಷನ್ ಆಗುತ್ತೆ. ಓಕೆನಾ? ದೆನ್ ವಾಟ್ ಇಸ್ Z scheme? A diagrammatic representation of electrons flowing through the light reaction. ಸ್ಪೆಸಿಫಿಕ್ ಆಗಿ ಹೇಳಕ್ ಹೋದ್ರೆ it is technically the non-cyclic photophosphorylation. ಇದು ನೋಡಿ, this is called as Z scheme. ಇದೆಯಲ್ಲ ಇದು, this is called as Z scheme. ಯಾಕಂದ್ರೆ ಇದು Z ಶೇಪ್ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆನಾ? Z scheme. ದಟ್ ಇದು ನಿಮ್ದು Z scheme. ಅದು ಆಲ್ಸೋ ಕಾಲ್ಡ್ as ನಾನ್ ಸೈಕ್ಲಿಕ್. ಏನಿದು? ನಾನ್ ಸೈಕ್ಲಿಕ್. ಯಾಕಂದ್ರೆ ಸೈಕಲ್ ನೋಡಿ, ಎಲೆಕ್ಟ್ರಾನ್ಸ್ ವಾಪಸ್ ಬರ್ತಿದೀವ, ಎಲೆಕ್ಟ್ರಾನ್ಸ್ ಇಲ್ಲ. ಎಲೆಕ್ಟ್ರಾನ್ಸ್ ಹಿಂಗೋಗಿ ಇಲ್ಲಿ NADP+ ಎಲೆಕ್ಟ್ರಾನ್ಸ್ ತಗೋತಾ ಇದೆ. ಬಟ್ ಅದೇ ನೀವು ಸೈಕ್ಲಿಂಗ್ ನೋಡಿದ್ರೆ ಎಲೆಕ್ಟ್ರಾನ್ಸ್ ಇಲ್ಲಿಂದ ಹೋಗಿ ಮೇಲೆ ಹೋಗಿ ವಾಪಸ್ ಬರ್ತಾರೆ ಎಲೆಕ್ಟ್ರಾನ್ಸ್ ಇಲ್ಲಿ. ದಟ್ ಇಸ್ ಸೈಕ್ಲಿಕ್. ಇದು ನಾನ್ ಸೈಕ್ಲಿಕ್, ಇದು ಸೈಕ್ಲಿಕ್. ಓಕೆನಾ? ಇದೇ ನಾನ್ ಸೈಕ್ಲಿಕ್ ನಾವು Z scheme ಅಂತ ಕೂಡ ಕರಿತೀವಿ. ಓಕೆನಾ? ಡಿಫರೆನ್ಸ್ ಬಿಟ್ವೀನ್ ಸೈಕ್ಲಿಕ್ ಅಂಡ್ ನಾನ್ ಸೈಕ್ಲಿಕ್ ಇದು ನಮ್ಗೆ ಆಮೇಲೆ ಟೇಬಲ್ ತೋರಿಸ್ತೀನಿ ನಿಮ್ಗೆ. ಇದಕ್ಕೆ ಮೆನ್ಷನ್ 2 ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫೋಟೋಸಿಂಥಸಿಸ್. ತುಂಬಾ ಇಂಪಾರ್ಟೆಂಟ್ ಇದು. ವಾಟರ್ ಆಕ್ಸಿರಿ ಪಿಗ್ಮೆಂಟ್ಸ್ ಆಗ್ಲೇ ಹೇಳಿದ್ನಲ್ಲ, ಒಂದು ಮೇನ್ ಪಿಗ್ಮೆಂಟ್ ರಿಯಾಕ್ಷನ್ ಸೆಂಟರ್ ನ ಬಿಟ್ರೆ ಬಿಕ್ಕಿದ ಎಲ್ಲಾ ಪಿಗ್ಮೆಂಟ್ಸ್ ಕೂಡ ಆಕ್ಸಿರಿ ಪಿಗ್ಮೆಂಟ್ಸ್. ಕ್ಯಾರಟಿನಾಯ್ಡ್ಸ್, ಕ್ಲೋರೋಫಿಲ್ ಬಿ, ಝಾಂಥೋಫಿಲ್ ಇದೆಲ್ಲ ಆಕ್ಸಿರಿ ಪಿಗ್ಮೆಂಟ್ಸ್ ಆಗುತ್ತೆ. ನೋಡಿ ಇಲ್ಲಿ ಪಿಗ್ಮೆಂಟ್ಸ್ ಆರ್ ಟ್ರಾನ್ಸ್ಫರ್ ಅಬ್ಸಾರ್ಬ್ ಲೈಟ್ ಟು ದ ಕ್ಲೋರೋಫಿಲ್ ಎ. ಏನು? ಕ್ಲೋರೋಫಿಲ್ ಬಿ, ಕ್ಯಾರಟಿನಾಯ್ಡ್, ಝಾಂಥೋಫಿಲ್. ಏನ್ ಮಾಡ್ತಿದ್ವು? ಈ ಎಲ್ಲಾ ಪಿಗ್ಮೆಂಟ್ಸ್ ಕೂಡ ಕೆಲಸ ಮಾಡಲ್ಲ, ರಿಯಾಕ್ಷನ್ ಮಾಡಕ್ಕಾಗಲ್ಲ. ಯಾಕೆ? ಅದರ ಹತ್ರ ಎನ್ಸೈಮ್ಸ್ ಇಲ್ಲ. ಸೊ ಏನ್ ಮಾಡ್ತಿದ್ವು? ಈ ಆಕ್ಸಿರಿ ಪಿಗ್ಮೆಂಟ್ಸ್ ಲೈಟ್ ನ ಅಬ್ಸಾರ್ಬ್ ಮಾಡ್ಬಿಟ್ಟು ಕ್ಲೋರೋಫಿಲ್ ಎಗೆ ಡೊನೇಟ್ ಮಾಡುತ್ತೆ. ತಗೊಳಪ್ಪ, ನೀನ್ ಚೆನ್ನಾಗಿರ್ಬೇಕು ಅಂತ. ಓಕೆನಾ? ಸೊ ಕ್ಲೋರೋಫಿಲ್ ಎ ಕೊಟ್ಬಿಡುದೆಲ್ಲ. ನಾ ಸ್ಟೂಡೆಂಟ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ರೈಟ್ ಡಿಫರೆನ್ಸ್ ಬಿಟ್ವೀನ್ C3 and C4 ನಿಮ್ಗೆ ತೋರಿಸ್ಬಿಡ್ತೀನಿ, ಟೇಬಲ್ ಕೊಡ್ತೀನಿ ನಿಮ್ಗೆ. ವಾಟ್ ಇಸ್ ಫೋಟೋಲೈಸಿಸ್? ರೈಟ್ ಇಟ್ಸ್ ಈಕ್ವೇಶನ್. ಏನಪ್ಪಾ ಇದು? ಫೋಟೋ ಅಂದ್ರೆ ಏನು? ಲೈಟ್ ಅಂದ್ರೆ ಬ್ರೇಕಿಂಗ್ ಆಫ್ ಲೈಟ್ಸ್ ಅನ್ನ. ಇಲ್ಲಿ ನಿಮ್ಗೆ ವಾಟ್ ಇಸ್ ಫೋಟೋಲೈಸಿಸ್ ಆಫ್ ವಾಟರ್ ಅಂತ ಕೇಳ್ತಾರೆ. ಯಾವ ತರ ವಾಟರ್ ಇಲ್ಲಿ ಸ್ಪ್ಲಿಟ್ ಆಗ್ತಿದೆ ಅಂತ. ಓಕೆ, ಸ್ಪ್ಲಿಟಿಂಗ್ ಆಫ್ ವಾಟರ್ ಬೈ ಲೈಟ್ ಇಸ್ ಕಾಲ್ಡ್ ಎಸ್ ಫೋಟೋಲೈಸಿಸ್. ನೀವು ನೋಟಿಸ್ ಮಾಡಬಹುದು ಇಲ್ಲಿ ನೋಡಿ, ಈ ನಾನ್ ಸೈಕ್ಲಿಕ್ ಅಲ್ಲಿ ಫಸ್ಟ್ ಫೋಟೋ ಸಿಸ್ಟಮ್ ಮಾತ್ರ, ಸೆಕೆಂಡ್ ಫೋಟೋ ಸಿಸ್ಟಮ್ ಮಾತ್ರ ಇಲ್ಲಿ ವಾಟರ್ ಸ್ಪ್ಲಿಟ್ ಆಗ್ತಾ ಇದೆ. ಸೊ ನಿಮ್ಗೆ ಎಕ್ಸಾಂಪಲ್ ಕೇಳಿದ್ರೆ ಫೋಟೋಲೈಸಿಸ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್ ಇನ್ ಯೋರ್ ನಾನ್ ಸೈಕ್ಲಿಕ್ ಸೈಕ್ಲಿಕ್. ಆನ್ಸರ್ ಏನು? ಇಟ್ ಹ್ಯಾಪನ್ಸ್ ಇನ್ ಯೋರ್ ನಾನ್ ಸೈಕ್ಲಿಕ್. ಫೋಟೋಲೈಸಿಸ್ ಆಫ್ ವಾಟರ್ ನಾನ್ ಸೈಕ್ಲಿಕ್. ಇದು ಈ ಕ್ವೆಶ್ಚನ್ ಬಿಟ್ಟರೆ ನೆನಪಿರ್ಬೇಕು ನಿಮ್ಗೆ. ಓಕೆನಾ? ನಾವು ಸ್ಟೂಡೆಂಟ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಆಯ್ತಲ್ಲ ಇದು? ಆಯ್ತು. ರೈಟ್ ಡಿಫರೆನ್ಸ್ ಆಯ್ತಲ್ಲ ಇದು? ವಾಟ್ ಇಸ್ ಕ್ಯಾಲ್ವಿನ್ ಸೈಕಲ್? ಕ್ಯಾಲ್ವಿನ್ ಸೈಕಲ್ ಆಲ್ಸೋ ಕಾಲ್ಡ್ C3 ಸೈಕಲ್. C3 ಸೈಕಲ್ ಆಗ್ತಿದೆ. ಅಲ್ಲಿ 3 ಸ್ಟೆಪ್ ಇದೆ. ಸರಿನಾ? ಕಾರ್ಬಾಕ್ಸಿಲೇಷನ್, ರಿಡಕ್ಷನ್ ಮತ್ತೆ ರೀಜನರೇಷನ್. 3 ಸ್ಟೆಪ್ ಇದೆ. ಓಕೆನಾ? ಇಲ್ಲಿ ನೋಡಿ ಮತ್ತೆ ಬರೋದು ಬನ್ನಿ, ಸೇಮ್ ಕ್ವೆಶ್ಚನ್ಗೆ ಬರ್ತೀವಿ. ಕಾರ್ಬಾಕ್ಸಿಲೇಷನ್, ರಿಡಕ್ಷನ್, ರೀಜನರೇಷನ್, 3 ಸಿಂಪಲ್ ಸ್ಟೆಪ್ ಇದೆ ನಿಮ್ಮ ಹತ್ರ ಇಲ್ಲಿ. ಇನ್ ದ ಕೇಸ್ ಆಫ್ Kelvin cycle, also called as C3 cycle. Okay. Now, explain the major steps in light reaction. ಕೇಳ್ಬಿಡ್ತಾರೆ ಈ ತರ. ಲೈಟ್ ರಿಯಾಕ್ಷನ್ ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಲೈಟ್ ರಿಯಾಕ್ಷನ್ ಲೈಟ್ ಅಬ್ಸಾರ್ಬ್ ಆಗಬೇಕಾ? ಲೈಟ್ ಅಬ್ಸಾರ್ಬ್ ಆಗಬೇಕು. ಲೈಟ್ ಅಬ್ಸಾರ್ಬ್ ಆಯ್ತು, ಅದಾದ್ಮೇಲೆ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗುತ್ತೆ, ಮೇಲೆ ಎಕ್ಸೈಟ್ ಆಗುತ್ತೆ. ಇಲ್ಲಿ ಫೋಟೋಲೈಸ್ ಆಗ್ಬೇಕಾ? ಫೋಟೋಲೈಸ್ ಆಫ್ ವಾಟರ್ ಆಗ್ಬೇಕಾ? ಆಗ್ಬೇಕು. ಸೊ ಇಲ್ಲಿ ಫೋಟೋಲೈಸ್ ಆಫ್ ವಾಟರ್ ಅಂದ್ರೆ ಏನು? ಸ್ಪ್ಲಿಟ್ಟಿಂಗ್ ಆಫ್ ವಾಟರ್ ಆದಾಗ ಆಕ್ಸಿಜನ್ ರಿಲೀಸ್ ಆಗ್ಬೇಕಾ? ಆಗುತ್ತೆ. ಇಲ್ಲಿ ATP ಫಾರ್ಮೇಶನ್ ಆಗುತ್ತಾ? ಆಗುತ್ತೆ. NADPH ಫಾರ್ಮೇಶನ್ ಆಗುತ್ತಾ? ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಡಯಾಗ್ರಾಮ್ ಹೋಗಿ ತೋರಿಸ್ಬಿಡ್ತೀನಿ ನೋಡಿ ಎಲ್ಲ ನಿಮ್ಗೆ. ನೋಡಿ, ಲೈಟ್ ಅಬ್ಸಾರ್ಬ್ ಆಯ್ತು. ಇಲ್ಲಿ ATP ರಿಲೀಸ್ ಆಯ್ತಾ? ATP ರಿಲೀಸ್ ಆಯ್ತು. NADPH ರಿಲೀಸ್ ಆಯ್ತಾ? NADPH ರಿಲೀಸ್ ಆಯ್ತು. ಆಕ್ಸಿಜನ್ ರಿಲೀಸ್ ಆಯ್ತಾ? ಆಕ್ಸಿಜನ್ ರಿಲೀಸ್ ಆಯ್ತು. ಸೊ ಆಲ್ ಆಫ್ ದಿಸ್ ಇಸ್ ಹ್ಯಾಪನಿಂಗ್ ಇನ್ ಯೋರ್ ಲೈಟ್ ರಿಯಾಕ್ಷನ್. ಇದು ಕೂಡ ಲೈಟ್ ರಿಯಾಕ್ಷನ್ ನೆನಪಿರ್ಲಿ, ಎರಡು ಕೂಡ ಲೈಟ್ ರಿಯಾಕ್ಷನ್, ಬಟ್ ನಾನ್ ಸೈಕ್ಲಿಕ್, ಸೈಕ್ಲಿಕ್. ಓಕೆನಾ? ಸೊ ಕ್ವೆಶ್ಚನ್ ಆನ್ಸರ್ ಕೊಟ್ಟಿರೋ ನೋಡೋದು ಬನ್ನಿ ಸ್ಟೂಡೆಂಟ್ಸ್. ಲೈಟ್ ಅಬ್ಸಾರ್ಬ್ ದ ಕ್ಲೋರೋಫಿಲ್, ಫೋಟೋಲೈಸ್ ಆಫ್ ವಾಟರ್, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಥ್ರೂ ETS ಪ್ರೊಡ್ಯೂಸಿಂಗ್ NADH. ಎಲೆಕ್ಟ್ರಾನ್ ಟ್ರಾನ್ಸ್ಫರಿಂಗ್ ಅಂದ್ರೆ ಏನು? ಈ ತರ ಎಲೆಕ್ಟ್ರಾನ್ಸ್ ಇಲ್ಲಿಂದ ಎಲ್ಲಿಗೆ ಹೋಗೋದು, ಇಲ್ಲಿ ಬರುತ್ತೆ PQ-CYPC, ಪ್ಲಾಸ್ಟೋಕ್ವಿನೋನ್, ಸೈಟೋಕ್ರೋಮ್ B6 ಕಾಂಪ್ಲೆಕ್ಸ್ ಮತ್ತೆ ಪ್ಲಾಸ್ಟೋಸೈನಿನ್. ಕಷ್ಟನಾ? ನೋಡಿ ಸ್ಟೂಡೆಂಟ್ಸ್, PQ-CY
ಮತ್ತೆ PC. ಪ್ಲಾಸ್ಟೋಕ್ವಿನೋನ್, ಸೈಟೋಕ್ರೋಮ್ B6F ಕಾಂಪ್ಲೆಕ್ಸ್, ಪ್ಲಾಸ್ಟೋಸೈನಿನ್, ಅದೆಲ್ಲ ಇದು ಒಳಗಡೆ ಬರುತ್ತೆ. ಆಮೇಲೆ ಲಾಸ್ಟ್ ಎಲೆಕ್ಟ್ರಾನ್ಸ್ ಎಲ್ಲ ಹೋಗೋದು NAD+ಗೆ. NAD+ ಇಸ್ ದ ಫೈನಲ್ ಎಲೆಕ್ಟ್ರಾನ್ ಆಕ್ಸೆಪ್ಟರ್. ಸರ್ನಾ? ಸೊ ತುಂಬಾ ಈಸಿ ಕಾನ್ಸೆಪ್ಟ್ ಇದೆಲ್ಲ ನೋಡಿ. ಆಮೇಲೆ ಫೋಟೋಫಾಸ್ಫೋರಿಲೇಷನ್ ATP ಮತ್ತೆ ಫಾರ್ಮೇಶನ್ ಆಗುತ್ತೆ, ATP ಮತ್ತೆ NADPH ಫಾರ್ಮೇಶನ್ ಬರೆದ್ರೆ ಸಾಕು. ಫೇಸ್ ಆಫ್ ಕ್ಯಾಲ್ವಿನ್ ಸೈಕಲ್, ಕಾರ್ಬಾಕ್ಸಿಲೇಷನ್, ರಿಡಕ್ಷನ್, ರೀಜನರೇಷನ್. ಇದನ್ನ ನೀವು ಈ ತರ ಬರೆಯೋದ್ ಬದಲು ನಾ ತೋರಿಸ್ನಲ್ಲಿ ಆಗ್ಲಿ ಆ ತರ ಬರೀಬೇಕು ನೋಡಿ. 5 ಮಾರ್ಕ್ ಕೇಳ್ತಾರೆ. ಲೈಟ್ ರಿಯಾಕ್ಷನ್ ಏನಾಗುತ್ತೆ 5 ಮಾರ್ಕ್ಸ್ ಬರೀರಿ ಅಂತ. ಫಸ್ಟ್, ಲೈಟ್ ಅಬ್ಸಾರ್ಬ್ ಬೈ ಕ್ಲೋರೋಫಿಲ್ A ಅಂಡ್ ಗೆಟ್ಸ್ ಎಕ್ಸೈಟೆಡ್. ಕ್ಲೋರೋಫಿಲ್ A ಅಂಡ್ ಆಕ್ಸೆಸರಿ ಪಿಗ್ಮೆಂಟ್ಸ್ ಕೂಡ ಬರೀರಿ ನೀವು, ಯಾಕಂದ್ರೆ ಆಕ್ಸೆಸರಿ ಪಿಗ್ಮೆಂಟ್ಸ್ ಕೂಡ ಲೈಟ್ ನ ಅಬ್ಸಾರ್ಬ್ ಮಾಡಿ ಕ್ಲೋರೋಫಿಲ್ ಕೊಡ್ತಾ ಇರುತ್ತೆ, ದಾನ ಮಾಡ್ತಾ ಇರುತ್ತೆ ತಗೊಳಪ್ಪ ಅಂತ. ಸೊ ಇಲ್ಲಿ ನೀವು ಆಕ್ಸೆಸರಿ ಪಿಗ್ಮೆಂಟ್ಸ್ ಅಂತ ಕೂಡ ಬರೀಬಹುದು ನೀವು ಇಲ್ಲಿ, ಓಕೆನಾ, ಬರೀಬಹುದು ಇಲ್ಲಿ. ಆಮೇಲೆ ಫೋಟೋಲೈಸ್ ಆಫ್ ವಾಟರ್ ಅಟ್ PS2 ಕಡೆ ಆಗುತ್ತೆ, ನೆನಪಿರಲಿ ಅದು. ಪ್ರೊಡ್ಯೂಸಸ್ O2 protons and electrons. Electron transport chain PQ-CY-PC. PQ-CY-PC ಆಮೇಲೆ PS1 ಮತ್ತೆ ಪ್ರೊಡಕ್ಷನ್ ಹೋಗ್ತಾ ಇರತ್ತದು. NADPH ಫಾರ್ಮೇಶನ್, ATP ಫಾರ್ಮೇಶನ್ ಬರೆದ್ರೆ ಸಾಕು. ಇದೇ ಕ್ವೆಶ್ಚನ್ಗೆ ಈ ಒಂದು ಡಯಾಗ್ರಾಮ್ ಮಾಡಿದ್ರೆ ಸಾಕು. ಇಲ್ಲಿ PQ-CY-PC ಬರೀರಿ ನೀವು ಬೇಕಾದ್ರೆ. ATP ಫಾರ್ಮೇಶನ್, NADPH ಫಾರ್ಮೇಶನ್, ಫಸ್ಟ್ PS2 ಬರುತ್ತೆ, ಆಮೇಲೆ PS1 ಬರುತ್ತೆ. ಸೊ ನಿಮ್ಗೆ ಎಕ್ಸಾಂಪಲ್ ಕೇಳ್ಬೋದು, ಈ PS2 ಯಾವ ವೇವ್ ಕೆಲಸ ಮಾಡುತ್ತೆ, PS1 ಯಾವ ವೇವ್ ಲೆಂತ್ ಕೆಲಸ ಮಾಡುತ್ತೆ, ತೋರಿಸ್ತೀನಿ ಬನ್ನಿ ಅದು ಕೂಡ ಕ್ವಶನ್ಸ್, ಓಕೆನಾ. ಇಲ್ಲಿ ನೋಡಿ, ಕೆಲ್ವಿನ್ ಸೈಕಲ್ ನಿಮ್ಗೆ ಗೊತ್ತು ಬಿಡಿ ಸ್ಟೂಡೆಂಟ್ಸ್. ಕೆಲ್ವಿನ್ ಸೈಕಲ್ ನೀವು ಬರೀತೀರಾ, C4 ಸೈಕಲ್ ಬರೀತೀರಾ ಆರಾಮಾಗಿ ಸ್ಟೂಡೆಂಟ್. C4 ಸೈಕಲ್ ತುಂಬಾ ಈಸಿ, ಮಲ್ಟಿಪಲ್ ಟೈಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ. CO2 PEP OA ಮ್ಯಾಲಿಕ್ ಆಸಿಡ್ ಕನ್ವರ್ಟ್ ಆಯ್ತು, ಮ್ಯಾಲಿಕ್ ಆಸಿಡ್ ಹಂಗೆ ಕೆಳಗಡೆ ಹೋಯ್ತು. ಈ ಮ್ಯಾಲಿಕ್ ಆಸಿಡ್ ಈಗ ಮತ್ತೆ OA ಕನ್ವರ್ಟ್ ಆಯ್ತು, OA ಈಗ ಪೈರುವಿಕ್ ಆಸಿಡ್ ಆಗೋಯ್ತು. ಈ ಕನ್ವರ್ಷನ್ ಆಗಬೇಕಾದ ಟೈಮಲ್ಲಿ ಇಲ್ಲಿ 4 ಕಾರ್ಬನ್ಸ್, ಇಲ್ಲಿ 3 ಕಾರ್ಬನ್ಸ್, 1 ಕಾರ್ಬನ್ ಆಚೆ ಬಂತಿಲ್ಲಿ, ಡಿಕಾರ್ಬಾಕ್ಸಿಲೇಷನ್. ಈಗ ಈ ಕಾರ್ಬನ್ ಇದೆಲ್ಲ C3 ಸೈಕಲ್ ಎಂಟರ್ ಹೋಗುತ್ತೆ. ಹೌದು ಸ್ಟೂಡೆಂಟ್ಸ್, C4 ಸೈಕಲ್ ಒಳಗಡೆ C3 ಸೈಕಲ್ ನಡೀತಾ ಇದೆ, ಫುಲ್ ಸ್ಕ್ಯಾಮು ಸರ್ನಾ. ಆಮೇಲೆ ಈ ಪೈರುವಿಕ್ ಆಸಿಡ್ ಮತ್ತೆ ರೀಜನರೇಷನ್ ಆಗುತ್ತೆ. ಇಲ್ಲಿ ನಿಮ್ಗೆ 2 ತರ ಮೇನ್ ಸೆಲ್ಸ್, ಇದೇನಿದು ಮೀಸೋಫಿಲ್ ಸೆಲ್ ಮೇಲೆದು, ಕೆಳಗಡೆ ಇದೇನು ಬಂಡಲ್ ಶೀಟ್ ಸೆಲ್ಸ್, ಓಕೆನಾ. ಈಗ ನೀವು ಒಂಥರ ಕ್ರಾನ್ಸ್ ಅನಾಟಮಿ ಅಂತ ಬರುತ್ತಿದ್ದು, ಏನ್ ಬರುತ್ತೆ ಕ್ರಾನ್ಸ್ ಅನಾಟಮಿ ಅಂತ ಬರುತ್ತಿದ್ದು, ಓಕೆನಾ. ಕ್ರಾನ್ಸ್ ಅನಾಟಮಿಯಲ್ಲಿ ಎಲ್ಲ ತರದ್ದು ವಾಸ್ಕುಲರ್ ಬಂಡಲ್ಸ್ ಒಳಗಡೆ ಇರುತ್ತೆ. ಇದೇನಿದು ಬಂಡಲ್ ಶೀಟ್, ಬಂಡಲ್ ಶೀಟ್ಸ್ ಅರೇಂಜ್ ಆಗಿರುತ್ತೆ. ಓಕೆ, ಕ್ರಾನ್ಸ್ ಅನಾಟಮಿಯಲ್ಲಿ ಬಂಡಲ್ ಶೀಟ್ಸ್ ಅರೇಂಜ್ ಆಗಿರುತ್ತೆ, ವ್ರೆತ್ ಲೈಕ್ ಸ್ಟ್ರಕ್ಚರ್. ಅವಾಗ ಏನಾಗುತ್ತೆ, ತುಂಬಾ ಟೈಟ್ಲಿ ಪ್ಯಾಕ್ಡ್, ಹೈ ನಂಬರ್ ಆಫ್ ಕ್ಲೋರೋಪ್ಲಾಸ್ಟ್ ಇಲ್ಲಿ ಏನು ಎಂಟರ್ ಮಾಡಕ್ ಬಿಡಲ್ಲ ಅಲ್ಲಿ. ದಟ್ ಇಸ್ ದ ಎಂಟೈರ್ ಥಿಂಗ್ ಸ್ಟೂಡೆಂಟ್ಸ್. ಆಮೇಲೆ ಫೋಟೋ ರೆಸ್ಪಿರೇಷನ್ ಮತ್ತೆ ಸ್ಟೂಡೆಂಟ್ಸ್ ನೋಡಿದೀನಿ, ವಾಯ್ಸ್ ರಿಕಾರ್ಡ್ ವೇಸ್ಟ್ಫುಲ್ ಪ್ರಾಸೆಸ್ ಕೇಳ್ಬೋದು. ಇದನ್ನ ಯಾಕೆ ಫೋಟೋ ರೆಸ್ಪಿರೇಷನ್ ವೇಸ್ಟ್, ಓಕೆನಾ. ಫೋಟೋ ರೆಸ್ಪಿರೇಷನ್ ಆಲ್ಸೋ ಕಾಲ್ಡ್ ಎಸ್ C2 ಸೈಕಲ್, ಈ ಕ್ವೆಶ್ಚನ್ ಕೂಡ ಕೇಳ್ಬೋದು ನಿಮ್ಗೆ, ಓಕೆನಾ. ಅದಾದ್ಮೇಲೆ ರೋಲ್ ಅಂಡ್ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ ಕೇಳ್ತಾರೆ ನಿಮ್ಗೆ. ಆಮೇಲೆ ಇದು ಕೂಡ ಒಂದು ಫೇಮಸ್ 2 ಮಾರ್ಕ್ ಕ್ವೆಶ್ಚನ್. ಇದು 2 ಮಾರ್ಕ್ ಕೇಳ್ಬೋದು, ಇಲ್ಲ 5 ಮಾರ್ಕ್ ಕೂಡ ಕೇಳ್ಬೋದು ಇದನ್ನ. ದಟ್ ಇಸ್ ಬ್ಲಾಕ್ಮನ್ಸ್ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್. ಬ್ಲಾಕ್ಮನ್ಸ್ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ ಇದನ್ನ ಮಾತ್ರ ಕೇಳಿದ್ರೆ 2 ಮಾರ್ಕ್ಸ್, ಎಲ್ಲ ಕೇಳಿದ್ರೆ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಬರ್ಬೋದು ಇದು. ಆಮೇಲೆ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಸೈಕ್ಲಿಕ್ ವರ್ಸಸ್ ನಾನ್ ಸೈಕ್ಲಿಕ್ ಓದ್ಕೊಳ್ಳಿ, ತುಂಬಾ ಆರಾಮ ಅರ್ಥ ಆಗುತ್ತೆ. ಅದಾದ್ಮೇಲೆ C3 ವರ್ಸಸ್ C4 ವಿತ್ ಎಕ್ಸಾಂಪಲ್ಸ್. ಆಮೇಲೆ ನೆನಪಿಲ್ಲಿ ಸ್ಟೂಡೆಂಟ್ಸ್, C3 ಸೈಕಲ್ ಅಲ್ಲಿ ಫೋಟೋ ರೆಸ್ಪಿರೇಷನ್ ಆಗುತ್ತೆ, ಬಟ್ ಇಲ್ಲಿ ಫೋಟೋ ರೆಸ್ಪಿರೇಷನ್ ಯಾವತ್ತೂ ಆಗಲ್ಲ. ಫೋಟೋ ರೆಸ್ಪಿರೇಷನ್ ಇಲ್ಲಿ ಎಲ್ಲಿ C4 ಸೈಕಲ್ ಅಲ್ಲಿ, ಓಕೆ. PS1 ಪ್ಲಸ್ PS2 ಇಲ್ಲಿ ಇದು ನಿಮ್ಗೆ 1 ಮಾರ್ಕ್ ಕೇಳ್ತಾರೆ. ಯಾವ ವೇವ್ ಲೆಂತ್ ಅಲ್ಲಿ PS1 ಕೆಲಸ ಮಾಡುತ್ತೆ, ಯಾವ ವೇವ್ ಲೆಂತ್ ಅಲ್ಲಿ PS2 ಕೆಲಸ ಮಾಡುತ್ತೆ, ಇದು ನಿಮ್ಗೆ 1 ಮಾರ್ಕ್ ಕೇಳ್ಬೋದು. ಇದನ್ನ ಪ್ಲೀಸ್ ನೆನಪಿಕೊಳ್ಳಿ. ಇದನ್ನ ಇಲ್ಲಿ ಫುಲ್ ಡಿಫರೆನ್ಸ್ ನಿಮ್ಗೆ 2 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸ್ ಕೂಡ ಕೇಳ್ಬೋದು, ಫುಲ್ ಡಿಫರೆನ್ಸ್ ನ, ಓಕೆ ನಾ ಸ್ಟೂಡೆಂಟ್ಸ್. ಆಮೇಲೆ ಲಾಸ್ಟ್ ಕ್ವೆಶ್ಚನ್ ನಿಮ್ದು, ಎಕ್ಸ್ಪ್ಲೇನ್ 4 ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಫ್ ಅಫೆಕ್ಟಿಂಗ್ ಫೋಟೋಸಿಂಥಸಿಸ್. ತುಂಬಾ ಈಸಿ ಇದು, ತಲೆಕೆಡಿಸ್ಕೊಳ್ಳೋಂಗಿಲ್ಲ ಇದು, ಓಕೆನಾ. ಸೊ ಅಲ್ಲಿಗೆ ಸ್ಟೂಡೆಂಟ್ಸ್ ನಿಮ್ದು ಫಸ್ಟ್ ಚಾಪ್ಟರ್ ಮುಗೀತು. ಆಲ್ಮೋಸ್ಟ್ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕವರ್ ಆಗಿದೆ ಅಲ್ಲಿಗೆ. ನೀವು ಲೆಟ್ಸ್ ಈ ಚಾಪ್ಟರ್ನ ಕಲ್ತಾದ್ಮೇಲೆ ಈ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬಿಟ್ರೆ ನಿಜ ಅಂತೀನಿ ಈ ಚಾಪ್ಟರ್ ನಿಮಗೆ ಫುಲ್ ಪರ್ಫೆಕ್ಟ್, ಓಕೆನಾ. ಪರ್ಫೆಕ್ಟ್ ಇದೀಗ ನಾವು ಬನ್ನಿ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಚಾಪ್ಟರ್ ಮಾಡೋದು. ನೆಕ್ಸ್ಟ್ ಚಾಪ್ಟರ್ಲೂ ಕೂಡ ಆಕ್ಚುಲಿ ಹೇಳ್ಬೇಕಂದ್ರೆ ಬರೀ 2 ಮೇನ್ ಕಾನ್ಸೆಪ್ಟ್ ಅಲ್ಲಿ ಅದು ರಿಪೀಟ್ ಆಗ್ತಾ ಇರುತ್ತೆ. ಯಾವುದು ಗ್ಲೈಕೋಲಿಸಿಸ್ ಆಮೇಲೆ ಕ್ರೆಬ್ಸ್ ಸೈಕಲ್, 2 ಮೇನ್ ಟಾಪಿಕ್ಸ್ ಅಲ್ಲಿ ಎಲ್ಲಕ್ಕಿಂತ ಜಾಸ್ತಿ. ಇಲ್ಲಿ ನೋಡಿ ರೆಸ್ಪಿರೇಷನ್ ಪ್ಲಾನ್ಸ್, ಓಕೆ. ಫಸ್ಟ್ ಕೇಳ್ತಾರೆ ವಾಟ್ ಇಸ್ ರೆಸ್ಪಿರೇಷನ್, ಇದು ಕೇಳ್ತಾರೆ. ಇದು ಕೂಡ ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು,
ಏನದು ಆರ್ ಕ್ಯೂ ಅಂದ್ರೆ ಏನು? ಆರ್ ಕ್ಯೂ ಅಂದ್ರೆ ರೆಸ್ಪಿರೇಟರಿ ಕೋಶೆಂಟ್ ಇಸ್ ಈಕ್ವಲ್ ಟು CO2 evolved. CO2 evolved divided by O2 consumed. O2 ಎಷ್ಟು ಕನ್ಸ್ಯೂಮ್ ಆಗಿದೆ? ಇಲ್ಲಿ ನಿಮ್ಗೆ ಎಕ್ಸಾಂಪಲ್ಸ್ ಕೇಳ್ತಾರೆ. ಯಾವ ತರ? ಆರ್ ಕ್ಯೂ ಫಾರ್ ಕಾರ್ಬೋಹೈಡ್ರೇಟ್ಸ್. Carbohydrate is 1. For lipids or tripalmitin is 0.7. For proteins ಎಷ್ಟಿದೆ? 0.9. ಸೊ ಈ ವ್ಯಾಲ್ಯೂಸ್ ಕೇಳ್ತಾರೆ ನಿಮ್ಗೆ. ಓಕೆನಾ? ಈ ವ್ಯಾಲ್ಯೂಸ್ ಕೇಳ್ತಾರೆ. ನಾ ಸೈಟ್ ಫಾರ್ ಗ್ಲೈಕೋಲಿಸಿಸ್ ಎಲ್ಲ ಆಗೋದು ಸೈಟೋಪ್ಲಾಸಮ್ ಅಲ್ಲಿ. ಕ್ರೆಬ್ಸ್ ಸೈಕಲ್ ಆಗೋದು ಮೈಟೋಕಾಂಡ್ರಿಯಲ್ ಮ್ಯಾಟ್ರಿಕ್ಸ್ ಅಲ್ಲಿ. 1 aerobic process respiration is Krebs cycle ETC. ETC ಸ್ಟೂಡೆಂಟ್ ಎಲ್ಲ ಆಗುತ್ತೆ? ETC takes place in the inner mitochondrial matrix. Inner mitochondrial matrix ಅಲ್ಲಿ ಆಗುತ್ತೆ. ಯಾವುದು? ETC. ನೆನಪಿರ್ಲಿ ಅದು. ನೋಡಿ ಕ್ವಶನ್ಸ್ ನೋಡಿ ಮತ್ತೆ. ನೇಮ್ ದ ಲಿಂಕ್. ಇದು ಲಿಂಕ್ ಅಸಿಟೈಲ್ ಬರುತ್ತೆ, ಅಸಿಟೈಲ್ ಬರುತ್ತೆ ಲಿಂಕ್ ರಿಯಾಕ್ಷನ್ ಅಲ್ಲಿ. ನಿಮ್ಗೆ ಲಿಂಕ್ ರಿಯಾಕ್ಷನ್ ಅಲ್ಲಿ ಇದು ಕೂಡ ಕೇಳ್ಬೋದು, ಎನ್ಸೈಮ್ ಯಾವ್ದು ಅಂತ ಕೇಳ್ತಾರೆ. ಸೊ ಸ್ಟೂಡೆಂಟ್ಸ್ ಈಗಲೇ ನೀವು ಬುಕ್ ನ ತೆಗೆದ್ಬಿಟ್ಟು ಒಂದ್ಸತಿ ಈ ಲಿಂಕ್ ರಿಯಾಕ್ಷನ್ ಅಲ್ಲಿ ಈ ಅಸಿಟೈಲ್ ಕೋಯ ಬರುತ್ತಲ್ಲ, ಅಲ್ಲಿ ಯಾ ಎನ್ಸೈಮ್ ಇದೆ ಚೆಕ್ ಮಾಡ್ಕೊಂಬಿಡಿ ಒಂದ್ಸತಿ. ಎನ್ಸೈಮ್ ಆ ಜೊತೆಗೆ ಒಂದು ಕೋಫ್ಯಾಕ್ಟರ್ ಇರುತ್ತೆ, ಅಲ್ಲಿ ಒಂದು ಕೋಫ್ಯಾಕ್ಟರ್ ಇರುತ್ತೆ. ಆ ಕೋಫ್ಯಾಕ್ಟರ್ ಕೂಡ ನೆನಪಿಕೊಳ್ಳಿ, ಅದೆರಡು ತುಂಬಾ ಇಂಪಾರ್ಟೆಂಟ್ ಅಲ್ಲಿ. ಕೋಫ್ಯಾಕ್ಟರ್ ಅಂದ್ರೆ ಎನ್ಸೈಮ್, ಅಪೋ ಎನ್ಸೈಮ್. ಓಕೆನಾ? ಎರಡು ತುಂಬಾ ಇಂಪಾರ್ಟೆಂಟ್ ಅಲ್ಲಿ. ನಾವು ಏರೋಬಿಕ್ ಮತ್ತೆ ಅನರೋಬಿಕ್ ನಿಮ್ಗೆ ಡಿಫರೆನ್ಸ್ ಗೊತ್ತು. ಫೀಚರ್ಸ್ ಆಫ್ ಗ್ಲೈಕೋಲಿಸಿಸ್ ಮತ್ತೆ ಸೇಮ್. ವಾಟ್ ಇಸ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ ಅಂದ್ರೆ ಏನು? ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಗಿವ್ ಅಸ್ ಎನರ್ಜಿ. ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ಸ್ ಅದೆಲ್ಲ. ಡಿಸ್ಟಿಂಗ್ವಿಶ್ ಬಿಟ್ವೀನ್ EMP pathway and Krebs cycle students. EMP pathway ಅಂದ್ರೆ ಏನು? Embden, Mayer of and Parnas pathway. Embden, Mayer of, Parnas pathway also called as glycolysis. ಯಾಕೆಂದ್ರೆ ಈ ಮೂರು ಸೈಂಟಿಸ್ಟ್ ಗ್ಲೈಕೋಲಿಸಿಸ್ ನ ಕಂಡುಹಿಡಿದ್ರು. ಸೊ ಅವ್ರ ಹೆಸರು ಮೇಲೆ ಇಟ್ಟಿರೋದು EMP pathway ಅಂತ. ಓಕೆನಾ? anaerobic respiration, 2 types of your fermentation, lactic acid fermentation ಮತ್ತೆ ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಇಲ್ಲೂ ಕೂಡ ನಿಮ್ಗೆ ಈ ಎರಡಲ್ಲೂ ಕೂಡ ಎನ್ಸೈಮ್ಸ್ ತುಂಬಾ ಇಂಪಾರ್ಟೆಂಟ್. ಯಾ ಎನ್ಸೈಮ್ಸ್ ಎರಡು ಪ್ರೋಸೆಸ್ ಇನ್ವಾಲ್ವ್ ಆಗಿದೆ. ಓಕೆ. ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್ ಅಂದ್ರೆ ಏನು? ATP ಫಾರ್ಮೇಷನ್ ಯೂಸಿಂಗ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಂಡ್ O2. ಎಲ್ಲಾಗತ್ತೆ ಸ್ಟೂಡೆಂಟ್ಸ್ ಇದು? ಎಲ್ಲಾಗತ್ತಿದು? ನಿಮ್ದು ETC ಎಲ್ಲ ಆಗುತ್ತೆ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಲ್ಲಿ ಇದೇ ಆಗೋದು. ಸೊ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಲ್ಲಿ ನಿಮ್ಗೆ ಆ ಫುಲ್ ಚೈನ್ ಕೇಳಕ್ ಹೋಗಲ್ಲ ಯಾರೋ ನಿಮ್ಗೆ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ನಿಮ್ಗೆ ಯಾವತ್ತೂ ಕೂಡ ಈ ತರ ಕ್ವಶನ್ಸ್ ಬರೋದು. ಇಲ್ಲಾಂದ್ರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಲ್ಲಿ ಕೇಳ್ತಾರೆ ನಿಮ್ಗೆ ಏನ್ ಕೇಳ್ತಾರೆ ಗೊತ್ತಾ? ಈ ಸೈಟೋಕ್ರೋಮ್ ಸಿ ಇದೆಯಲ್ಲ, ಎಲ್ಲಿಂದ ಎಲ್ಲಿಗೆ ಎಲೆಕ್ಟ್ರಾನ್ಸ್ ನ ಟ್ರಾನ್ಸ್ಫರ್ ಮಾಡತ್ತೆ ಕೇಳ್ತಾರೆ. ಚೆಕ್ ಮಾಡಿ ಟೆಕ್ಸ್ಟ್ ಬುಕ್ ತಗೊಂಡು ನೋಡಿ ಒಂದ್ಸತಿ, ಅಲ್ಲಿ ಸೈಟೋಕ್ರೋಮ್ ಸಿ ಅಂತ ಬರ್ದಿರುತ್ತೆ. ಅದು ಎಲೆಕ್ಟ್ರಾನ್ಸ್ ಎಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಚೆಕ್ ಮಾಡಿ ಅನ್ಸ್ತಿ. ಅದನ್ನ ತುಂಬಾ ಇಂಪಾರ್ಟೆಂಟ್ ಅದು. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅದು. ಸ್ಟೂಡೆಂಟ್ಸ್ ಅದು ಬಿಟ್ಟರೆ ಸ್ಟೂಡೆಂಟ್, ದಿಸ್ ಇಸ್ ಯೋರ್ ಎಂಟೈರ್ ಗ್ಲೈಕೋಲಿಸಿಸ್. ಎಂಟೈರ್ ಗ್ಲೈಕೋಲಿಸಿಸ್ ಇಲ್ಲೇ ಬಂತು. ಈಗ ಸ್ಟೂಡೆಂಟ್ ನಿಜ ಅಂತೀನಿ, ಗ್ಲೈಕೋಲಿಸಿಸ್ಗೆ ಪ್ಲೀಸ್ ಒಂದು ಟ್ರಿಕ್ ಮಾಡ್ಕೊಳ್ಳಿ. ಟ್ರಿಕ್ಸು ನಿಮಗೆ ಟ್ರಿಕ್ ಬೇಕಂದ್ರೆ ಹೇಳಿ ನಾನು ಮಾಡ್ಕೊಡ್ತೀನಿ. ಮುಂಚೆನೂ ಮಾಡ್ಕೊಟ್ಟಿದ್ದೀನಿ ನಿಮಗೆ. ನಾನು ಬೇಕಾದ್ರೆ ಆ ಟ್ರಿಕ್ ನ ಒಂದ್ಸತಿ ಒಂದು ವೈಟಿ ಶಾರ್ಟ್ ಮಾಡ್ಕೊಬಿಡ್ತೀನಿ ನಿಮಗೆ. ಸೊ ಯಾವಾಗೂ ನೀವು ಮರ್ತೋಗ್ಬಿಟ್ರೆ ಆ ಶಾರ್ಟ್ ನೋಡಿದ್ರೆ ಈಸಿಯಾಗಿ ನೆನಪಿಕೋಬಹುದು. ಯಾಕಂದ್ರೆ ನೀವು ಹೋಗ್ಬಿಟ್ಟು ಆ ಲೆಕ್ಚರ್ ನೋಡೋಕೆ ಕಷ್ಟ ಆಗುತ್ತೆ ನಿಮಗೆ. ಆ ಲೆಕ್ಚರ್ ಹುಡುಕಿ ಆ ಲೆಕ್ಚರ್ನ ಸರ್ಚ್ ಮಾಡಿ ಆ ಟಾಪಿಕ್ ಸರ್ಚ್ ಮಾಡಿ ಕಷ್ಟ. ಸೊ ನೀವು ಬೇಕಂದ್ರೆ ನಾನು ಈ ಗ್ಲೈಕೋಲಿಸಿಸ್ದು ಒಂದು ಟ್ರಿಕ್ ಮಾಡ್ಕೊಡ್ತೀನಿ. ಓಕೆನಾ? ನೆನಪಿದೆಯಾ? ಗ್ರ್ಯಾಂಡ್ ಮದರ್ ಟ್ರಿಕ್, ಗ್ರ್ಯಾಂಡ್ ಮದರ್ ಅಂಡ್ ಗ್ರ್ಯಾಂಡ್ ಫಾದರ್ ಪ್ಲೇಟ್ಸ್. ಇಲ್ಲಿ ನಿಮ್ಗೆ ಏನೇನು ಕೇಳ್ತಾರೆ ಸ್ಟೂಡೆಂಟ್ಸ್, ನಿಮ್ಗೆ ಎಕ್ಸಾಮ್ ಅಲ್ಲಿ ಇದು ಫುಲ್ ಬೇರೆ ಕೇಳ್ಬೋದು. ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಇಲ್ಲಿ ಫುಲ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಈ ಎನ್ಸೈಮ್ಸ್ ಕೇಳಲ್ಲ ನಿಮ್ಗೆ. ಎನ್ಸೈಮ್ಸ್ ಕೇಳಲ್ಲ. ನಿಮ್ಗೆ ನೆನಪಿರ್ಬೇಕು, ಗ್ಲೂಕೋಸ್ ಟು ಗ್ಲೂಕೋಸ್ 6-phosphate, glucose 6-phosphate to fructose 6-phosphate, fructose 6-phosphate to 1,6 bisphosphate. ಇಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ. ಇದು 6 ಕಾರ್ಬನ್ ಮಾಲಿಕ್ಯೂಲ್. ಇದು 6 ಕಾರ್ಬನ್ ಮಾಲಿಕ್ಯೂಲ್ ಈಗ ಸ್ಪ್ಲಿಟ್ ಆಗುತ್ತೆ. DHAP ಡೈಹೈಡ್ರಾಕ್ಸಿ ಅಸಿಟೋನ್ ಫಾಸ್ಫೇಟ್ ಮತ್ತೆ ಗ್ಯಾಪ್ ಗ್ಲಿಸರಾಲ್ಡಿಹೈಡ್ 3-phosphate ಆಲ್ಸೋ ಕಾಲ್ಡ್ as PGAL. ಇದು ನಾವು PGAL ಅಂತ ಕೂಡ ಕರಿತೀವಿ. ನಾವು PGAL ಅಂತ ಕೂಡ ಕರಿತೀವಿ ಅದನ್ನ. ಓಕೆನಾ? ಆಮೇಲೆ 1,3 ಬಿಸ್ಫಾಸ್ಫೋಗ್ಲಿಸರೇಟ್, 3-phosphoglycerate, 2-phosphoglycerate, ಫಾಸ್ಫೋಇನೋಲ್ ಪೈರುವೇಟ್. ನೆನಪಿದ್ಯಾ? ಸೇಮ್ PEP, C4 ಸೈಕಲ್ ಇಂದ PEP ಅಂಡ್ ಫೈನಲಿ ಪೈರುವೇಟ್. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವ ಸ್ಟೆಪ್ಸ್ ಅಲ್ಲಿ ATP ಕನ್ಸ್ಯೂಮ್ ಆಗ್ತಾ ಇದೆ ಅಂತ, ಯೂಸ್ ಆಗ್ತಿದೆ ಅಂತ. ನೋಡಿ ಇಲ್ಲಿ ಫಸ್ಟ್ ಸ್ಟೆಪ್, ಸೆಕೆಂಡ್, ಥರ್ಡ್. ಇದು ಸೆಕೆಂಡ್, ಇದು ಥರ್ಡ್. ಸೊ ಸ್ಟೂಡೆಂಟ್ಸ್ ಹೇಳ್ಬೋದಾ ಇಲ್ಲಿ ಫಸ್ಟ್ ಸ್ಟೆಪ್ ಆದ್ಮೇಲೆ ಫಸ್ಟ್ ಸ್ಟೆಪ್ ಮತ್ತೆ ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್.
ಆಬ್ವಿಯಸ್ಲಿ ಮುಂದೆ ಹಾಕಿದೀವಿ, ಹಿಂದೆ ಅಂತ ಹಾಕಿದೀವಿ ಸರ್ನಾ. ಈ ಸ್ಟೆಪ್ಸ್ ಅಲ್ಲಿ ATP ಕನ್ಸ್ಯೂಮ್ ಆಗುತ್ತೆ ನೋಡಿ, ಅಂತ ಕೇಳ್ತಾರೆ. ಫಸ್ಟ್ ಅಂಡ್ 3 ATP ಕನ್ಸ್ಯೂಮ್ ಆಗಿದೆ, ಎಲ್ಲಿ ATP ಪ್ರೊಡ್ಯೂಸ್ ಆಗಿದೆ ಕೇಳ್ತಾರೆ. ನಿಮ್ಗೆ ಎಕ್ಸಾಮ್ ನೆನಪಿರ್ಬೇಕು ಈ ತರ 1,3 ಬಿಸ್ಫಾಸ್ಫೋಗ್ಲಿಸರಿಕ್ ಆಸಿಡ್ ಮತ್ತೆ ಲಾಸ್ಟ್ ಸ್ಟೆಪ್. ಇದು ಸ್ವಲ್ಪ ಲಾಸ್ಟ್ ಸ್ಟೆಪ್ ಈಸಿ ನೆನಪಿರುತ್ತೆ. ಇದು ನೆನಪಿಕೊಳ್ಳೋಕೆ ಹೆಂಗಂತಂದ್ರೆ ಇಲ್ಲಿ 1,3 ಇದೆಯಲ್ಲ, ಈ 1 ATP ಇಲ್ಲಿ ಫಾಸ್ಫೇಟ್ ರಿಮೂವ್ ಆಗ್ಬಿಡುತ್ತೆ. ಇದು 1,3 ಬಿಸ್ಫಾಸ್ಫೋ ಅಂದ್ರೆ 2 ಫಾಸ್ಫೇಟ್ ಇದೆ ಅಲ್ಲಿ. ಸೊ ಈ 1 ಫಾಸ್ಫೇಟ್ ಇಂದ ರಿಮೂವ್ ಆಗೋಗುತ್ತೆ ಇಲ್ಲಿ 1,3 ಇಂದ. ಅದೇ ಇದು ಆನ್ಸರು. ಆಮೇಲೆ ಇದೊಂದು 2 ATP ಇಲ್ಲಿ. ಸೊ ಟೋಟಲ್ ಆಗಿ ಎಷ್ಟು ಇಲ್ಲಿ ಎಲ್ಲ ಇಂಟು 2, ಯಾಕಂದ್ರೆ ಈ DHAP ಇಲ್ಲಿ ಐಸೋಮರೈಸ್ ಆಗಿ ಆಗ್ತಿದೆ, ಕನ್ವರ್ಟ್ ಆಗ್ತಿದೆ. ಸೊ ಎಲ್ಲ ಅದಕ್ಕೆ ಈ DHAP ಮತ್ತು ಇದು ಒಂದು ಗ್ಯಾಪ್, ಒಂದೊಂದು ಮಾಲಿಕ್ಯೂಲ್ ತಾನೆ. ಸೊ ಈ DHAP ಇದು ಕನ್ವರ್ಟ್ ಆಗೋದಕ್ಕೇನೆ ಇಲ್ಲಿ ಇಂಟು 2 ಎಲ್ಲ ಕಡೆನು. ಸೊ ಇಲ್ಲಿ ನಿಮ್ಗೆ 2 NADH 2 ATP ಬರ್ತಾ ಇದೆ. ಸೊ ನೀವು ಟೋಟಲ್ ನೋಡಿದ್ರೆ ಇಲ್ಲಿ 2 ATP 2 NADH ಸರ್ನಾ, 2 ATP ಇಲ್ಲಿ ಯೂಸ್ ಆಗ್ತಿದೆ, ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಆಗ್ತಿದೆ. 2 NADH ಬಂತು, 1 NADH ATP ಕೊಡುತ್ತೆ, 1 NADH 3 ATP ಕೊಡುತ್ತೆ, 1 NADH 3 ATP ಕೊಡುತ್ತೆ, ಮತ್ತೆ 2 NADH ಇದೆ. 3 2 6 ATP ಸಿಕ್ತು ನಮ್ಗೆ ಇಲ್ಲಿ, ಸಿಕ್ತು. ಇಲ್ಲಿ 2 ATP 2 ATP 4. ಸೊ 4 6 10 10 -2 is 8 ATP ನೆಟ್ ATP. ಅದು ಬಿಟ್ಟು ಈ ಕ್ವಶನ್ಸ್ ಕೊಡ್ತಾರೆ ನಿಮ್ಗೆ. ಫಸ್ಟ್ ಎನ್ಸೈಮ್, ಲಾಸ್ಟ್ ಎನ್ಸೈಮ್ ಎಲ್ಲ ಆಗುತ್ತೆ. ಇದು ಏರೋಬಿಕ್ ರೆಸ್ಪಿರೇಷನ್ ಆಗುತ್ತೆ, ಎನೇರೋಬಿಕ್ ರೆಸ್ಪಿರೇಷನ್ ಆಗುತ್ತೆ, ಎಲ್ಲಾ ಕಡೆನೂ ಆಗುತ್ತೆ. ಇದು ಎಲ್ಲಾ ಕಡೆನೂ ಆಗುತ್ತೆ, ಓಕೆನಾ, ಎಲ್ಲಾ ಕಡೆನೂ ಆಗುತ್ತೆ, ಎಂಟೈರ್ ಥಿಂಗ್ ಆಗುತ್ತೆ. ನಾವು ಸ್ಟೂಡೆಂಟ್ ನೆಕ್ಸ್ಟ್ ಇಸ್ ಕಾಲ್ಡ್ as Krebs cycle. Krebs cycle ಸ್ಟೂಡೆಂಟ್ಸ್ ಪ್ಲೀಸ್ ನೆನಪಿಕೊಳ್ಳಿ. ಫುಲ್ Krebs cycle ನ ಎಕ್ಸಾಮ್ ಅಲ್ಲಿ ಫುಲ್ Krebs cycle ಕೇಳೋದು ನಿಮ್ಗೆ, ಸರಿನಾ. ನೋಡಿ ಈ ತರ Krebs cycle ಬರುತ್ತೆ, ಈ ತರ ಬರುತ್ತೆ. ಇದಕ್ಕೊಂದು ಸಿಂಪಲ್ ಟ್ರಿಕ್ ಇದೆ. ಏನು, ಆಫೀಸರ್ ಕ್ಯಾನ್ ಐ ಕೀಪ್ ಸೆಲ್ಲಿಂಗ್ ಸ್ಯಾಂಡ್ವಿಚಸ್ ಫಾರ್ ಮನಿ? ಆಫೀಸರ್ ಕ್ಯಾನ್ ಐ ಕೀಪ್ ಸೆಲ್ಲಿಂಗ್ ಸ್ಯಾಂಡ್ವಿಚಸ್ ಫಾರ್ ಮನಿ? O in the officer stands for oxaloacetate, C for citrate, I for isocitrate, K for alpha ketoglutarate, S for succinyl coenzyme, succinate, ಆಮೇಲೆ ಫ್ಯೂಮರೇಟ್ ಅಂಡ್ ಮ್ಯಾಲೇಟ್. ನೆನಪಿಕೋ ಈ ತರ. ಅದು ಬಿಟ್ಟರೆ ದೇ ಕ್ಯಾನ್ ಆಸ್ಕ್ ಯು ಈ ಎಂಟೈರ್ ಪ್ರಾಸೆಸ್ ಅಲ್ಲಿ ಎಷ್ಟು NADH ಎಷ್ಟು FADH ಎಷ್ಟು GTP ಪ್ರೊಡ್ಯೂಸ್ ಆಗ್ತಿದೆ ಅಂತ. ನೋಡಿ ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಏನು ಸಿಗಲ್ಲ, ಇದು ನಾವು ಫಸ್ಟ್ ಸ್ಟೆಪ್ ಅನ್ಕೊಳ್ಳಿ. ನಾವು ಇಲ್ಲಿ ಅಸಿಟಲ್ ಕೋಯ್ ಜಾಯಿನ್ ಆಯ್ತು, ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಿಲ್ಲ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನಿಲ್ಲ, ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಿಲ್ಲ, ಆಫೀಸರ್ ಇಂದ ಇಲ್ಲ, ಇದರಿಂದ ಏನೂ ಇಲ್ಲ. ಬಟ್ ಐಸೋಸಿಟ್ರೇಟ್ ಇಂದ ಆಲ್ಫಾ ಕೀಟೋ ಅಲ್ಲಿ ಒಂದು NADH, ಅದಾದ ಮತ್ತೆ NADH, ಇಲ್ಲಿ ಲಾಸ್ಟ್ ಸ್ಟೆಪ್ ಒಂದು NADH. ಸೊ 3 NADH 1 FADH 1 GTP. ಇದೆಲ್ಲ ಆಗ್ತಾ ಇರೋದಿಲ್ಲ, ಇದೆಲ್ಲ ಆಗ್ತಾ ಇರೋದು ಬರೀ ಕೇವಲ ಒಂದೇ ಒಂದು CO2ಗೋಸ್ಕರ. ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಫಾರ್ಗಾಟ್, ನಿಮ್ಗೆ ಇದೆಯಲ್ಲ ಇದು ಈ ಕ್ವೆಶ್ಚನ್ ಇದೆಯಲ್ಲ ಇಲ್ಲಿ ಕೆಲ್ವಿನ್ ಸೈಕಲ್. ಸ್ಟೂಡೆಂಟ್ ನೆನಪಿರ್ಲಿ, ಈ ಕೆಲ್ವಿನ್ ಸೈಕಲ್ ಆಗ್ತಿದೆಯಲ್ಲ, ದಿಸ್ ಎಂಟೈರ್ ಕೆಲ್ವಿನ್ ಸೈಕಲ್ ಇಸ್ ಅಗೇನ್ ಫಾರ್ 1 CO2. ನೋಡಿ ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮ್ಗೆ ಇದನ್ನ, ಸೊ ಬರ್ಬಿಡ್ತೀನಿ ಈಗಲೇ ನಿಮ್ಗೆ. 1 CO2 ಸ್ಟೂಡೆಂಟ್ಸ್, 1 CO2 ಮಾಡಕ್ಕೆ ಎಷ್ಟು ಬೇಕು, ಎಷ್ಟು ಕಾರ್ಬನ್ ಬೇಕು, 1 CO2 ಅಂದ್ರೆ ಎಷ್ಟು ಎನರ್ಜಿ ಬೇಕು. ಟೋಟಲ್ 2 ATP ಸ್ಟಾರ್ಟಿಂಗ್ ಅಲ್ಲಿ, 2 NADH ಬೇಕು, ಆಮೇಲೆ ಲಾಸ್ಟ್ ಮತ್ತೆ ಒಂದು ATP. ಸೊ ಇನ್ ಟೋಟಲ್ 3 ATPs 2 NADH ಬೇಕಾಗುತ್ತೆ 1 CO2 ನ ಫಿಕ್ಸ್ ಮಾಡಕ್ಕೆ. ಇಲ್ಲಿ ನೋಡಿ 1 CO2 ನ ಫಿಕ್ಸ್ ಮಾಡಕ್ಕೆ ಅಷ್ಟು ಬೇಕು ನಿಮ್ಗೆ. ಬಟ್ ನಿಮ್ಮೆಲ್ಲರಿಗೂ ಗೊತ್ತು, ಒಂದು ಗ್ಲೂಕೋಸ್ ಹತ್ರ C6H12O6, ಒಂದು ಗ್ಲೂಕೋಸ್ ಹತ್ರ ಯು ಹ್ಯಾವ್ 6 ಕಾರ್ಬನ್. ಈ ಒಂದು ಫುಲ್ ಗ್ಲೂಕೋಸ್ ನ ಫಿಕ್ಸ್ ಮಾಡ್ಬೇಕಂದ್ರೆ ನಮ್ಗೆ 6 ಕಾರ್ಬನ್ ಫಿಕ್ಸ್ ಮಾಡ್ಬೇಕಾ? ಈ ಸೈಕಲ್ ಇದೆಯಲ್ಲ ಇದು, ದಿಸ್ ಎಂಟೈರ್ ಸೈಕಲ್ ಇಸ್ ಫಾರ್ 1 CO2. ಒಂದು ಗ್ಲೂಕೋಸ್ ಮಾಡ್ಬೇಕಂದ್ರೆ ಈ ಸೈಕಲ್ 6 ಟೈಮ್ಸ್ ಆಗ್ಬೇಕು, 6 ಟೈಮ್ಸ್ ಆಗಬೇಕು. 1 CO2 ಗೆ ಇಷ್ಟು ಬೇಕು, 6 ಫಿಕ್ಸ್ ಮಾಡ್ಬೇಕಾದ್ರೆ ಎಷ್ಟು ಬೇಕಾಗುತ್ತೆ ಎಲ್ಲ ಇಂಟು 6 ಮಾಡಿ. 1 NADH into 6. 6 plus 6 is 12, 6 is 18. 18 ATP, 6 2 is 12. 12 NADH. So ಈ ತರ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಫಾರ್ 1 ಗ್ಲೂಕೋಸ್. 1 ಗ್ಲೂಕೋಸ್ ಎಷ್ಟು ಬೇಕಾಗುತ್ತೆ ಅಂತ ಕೇಳ್ತಾರೆ, ಓಕೆನಾ. ಸೊ ಇದು ನೆನಪಿಕೊಳ್ಳಿ, ಆರಾಮಾಗಿ ನೆನಪಿಕೊಳ್ಳಿ ಸ್ಟೂಡೆಂಟ್ಸ್. ಇದು ನಿಮ್ಗೆ ಈ PDF ಬೇಕಾ ಸ್ಟೂಡೆಂಟ್ಸ್? ಈ PDF ನಾನು ಡಿಸ್ಕ್ರಿಪ್ಷನ್ ಆಡ್ ಮಾಡಿರ್ತೀನಿ, ಸೊ ಮರಿಬೇಡಿ ಸ್ಟೂಡೆಂಟ್ಸ್ ಯೂಸ್ ಮಾಡೋದು. ಅಂಡ್ ಇಫ್ ಯು ವಾಚ್ ಇಲ್ಲ ಇಲ್ಲಿವರೆಗೂ ನೀವು ನೋಟಿಸ್ ಮಾಡಿದ್ರೆ, ಇಲ್ಲಿವರೆಗೂ ನೀವು ಯೂಸ್ ಮಾಡಿದ್ರೆ ಈ ಕ್ಲಾಸ್ನ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ಟೂಡೆಂಟ್ಸ್. ಈ ವಿಡಿಯೋನ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಗೆ ಈ ತರನೇ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5, ಪಾರ್ಟ್ 6, ಪಾರ್ಟ್ 7 ವರ್ಗೂ ಹೋಗಲ್ಲ, 5ಗೆ ಮುಗಿಸ್ತೀನಿ, ರೈಟ್. 5 ಪಾರ್ಟ್ಸ್ ಅಲ್ಲಿ ನಿಮ್ದು ಎಂಟೈರ್ ಬಯಾಲಜಿ ಮುಗಿದೋಗುತ್ತೆ.
just a 35 minutes video every single time or 30 minutes video every single time. ಸೊ ಸ್ಟೂಡೆಂಟ್ಸ್ ನೋಡಿ, ಎವ್ರಿ ಸಿಂಗಲ್ ಡೇ ನೀವು 5 ದಿವಸದಲ್ಲಿ ಫುಲ್ ಸಿಲೆಬಸ್ ಮುಗಿಸ್ಬೋದು. ನೀವು 5 ದಿವಸ ಎವ್ರಿ ಸಿಂಗಲ್ ಡೇ ಹಾಫ್ ಅನ್ ಅವರ್ ವಿಡಿಯೋ ನೋಡಿದ್ರೆ ಸಾಕು. ಓಕೆನಾ? ಲೆಟ್ಸ್ ಸೇ ನೀವು ಅಗೇನ್ ದಿಸ್ ಇಸ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್ ಆಫ್ ರಿವೈಸ್ಡ್ ಒನ್ಸ್. ಬರೀ ಕ್ವೆಶನ್ ಪ್ರಾಕ್ಟೀಸ್ ಮಾತ್ರ ಇದು ಒನ್ ಶಾಟ್ ಅಲ್ಲ ಇದು. ಓಕೆನಾ? ಯಾಕಂದ್ರೆ ಒನ್ ಚಾಪ್ಟರ್ ಹೇಳ್ಕೊಡ್ಬೇಕಂದ್ರೆ ಇಟ್ ವಿಲ್ ಟೇಕ್ ಮಿ ಅಟ್ ಲೀಸ್ಟ್ 3 hours ಒನ್ ಚಾಪ್ಟರ್ ಮಾಡಕ್ಕೆ. ನಿಮ್ಗೆ ಗೊತ್ತು, ರೈಟ್? 3 hours 2 hours ಆಗುತ್ತೆ ಒನ್ ಚಾಪ್ಟರ್ ಮಾಡಕ್ಕೆ, ರೈಟ್? ಸೊ ನಾಮ್ ಗಿವಿಂಗ್ ಯು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಯೂಸ್ ಮಾಡ್ಕೊಳ್ಳಿ ಇದನ್ನ. ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಏನಪ್ಪ ಇಲ್ಲಿ ಆರ್ ಕ್ಯೂ. ಸ್ಟೂಡೆಂಟ್ಸ್ ಆರ್ ಕ್ಯೂ ಹೇಳಿದೀನಿ ಆಗಲಿ ನಿಮಗೆ. CO2 evolved divided by O2 consumed, ಸೇಮ್ ಕಾನ್ಸೆಪ್ಟ್. ಇಲ್ಲಿ ನಿಮಗೆ ಆಕ್ಸಿಜನ್ ನಿಮ್ಗೆ ಇಷ್ಟು ಕೇಳ್ತಾರೆ ಇಲ್ಲಿ 0.7 ಫಾರ್ ಟ್ರೈಪಾಲ್ಮಿಟಿನ್ ಫಾರ್ ಯುವರ್ ಫ್ಯಾಟ್ಸ್, 0.9 ಫಾರ್ ಪ್ರೋಟೀನ್, 1 ಫಾರ್ ಕಾರ್ಬೋಹೈಡ್ರೇಟ್ಸ್. ಅದು ಬಿಟ್ರೆ ಸ್ಟೂಡೆಂಟ್ ಅಲ್ಲಿಗೆ ಮುಗೀತು ಸ್ಟೂಡೆಂಟ್ ಚಾಪ್ಟರ್. ಈ ಚಾಪ್ಟರ್ ಅಲ್ಲಿಗೆ ಮುಗೀತು. ನಾವ್ ಈ ಕಮ್ ಟು ದ ಲಾಸ್ಟ್ ಚಾಪ್ಟರ್ ಆಫ್ ಯುವರ್ ಎಂಟೈರ್ ಪ್ಲಾಂಟ್ ಫಿಸಿಯಾಲಜಿ ಇಸ್ ಕಾಲ್ಡ್ ಎಸ್ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಓಕೆನಾ? ಈಗ ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಏನೇನು ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ? ಪ್ಲಾಂಟ್ ಗ್ರೋತ್ ಡೆವಲಪ್ಮೆಂಟ್ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಗೆ ಕೇಳೋದು ಮೇನ್ 2 ಹಾರ್ಮೋನ್ಸ್ ಫಂಕ್ಷನ್ಸ್, ಆಕ್ಸಿನ್, ಜಿಬರ್ಲಿನ್. ಇದು ಬಿಟ್ರೆ ಅಬ್ಸಿಸಿಕ್ ಆಸಿಡ್ ಕೇಳ್ಬೋದು ಒಂದೊಂದ್ಸತಿ, ಬಟ್ ಸೈಟೋಕೈನಿನ್ಸ್ ಕೇಳ್ತಾರೆ. ಎಥಿಲಿನ್ ಜನರಲ್ ಆಗಿ ಕೇಳಿಲ್ಲ, ಬಟ್ ನೀವು ರಿಸ್ಕ್ ಆಗಲ್ಲ. ನಿಮ್ಗೆ ಜನರಲ್ ಆಗಿ ಎವ್ರಿ ಸಿಂಗಲ್ ರಿಪೀಟ್ ಆಗ್ತಾ ಇರೋದು ಆಕ್ಸಿನ್ ಜಿಬರ್ಲಿನ್ಸ್ ರಿಪೀಟ್ ಅದೇ ಆಗ್ತಾ ಇರೋದು ಅವಾಗಿನ. ನೋಡಿ ಇಲ್ಲಿ ಎಕ್ಸ್ಪ್ಲೈನ್ ದ 3 roles, physiological roles of auxin and 3 roles of gibberellins. Auxin roles, gibberellin roles. ಏನ್ ಮಾಡುತ್ತೆ ಆಕ್ಸಿನ್? ಆಕ್ಸಿನ್ ಪ್ರೊಡ್ಯೂಸ್ ಅಟ್ ದ ಶೂಟ್ ಟಿಪ್ಸ್, ಇನ್ಹಿಬಿಟ್ಸ್ ದ ಗ್ರೋತ್ ಆಫ್ ದ ಲ್ಯಾಟರಲ್. ಸೊ ಆಕ್ಸಿನ್ ಯಾವತ್ತೂ ಕೂಡ ಈ ತರ ಸ್ಟ್ರೇಟ್ ಆಗಿ ಡೆವಲಪ್ಮೆಂಟ್ ಹೆಲ್ಪ್ ಮಾಡುತ್ತೆ. ಈ ತರ ಸೈಡ್ ಬ್ರಾಂಚಸ್ ನ ಡೆವಲಪ್ ಆಗಕ್ ಬಿಡಲ್ಲ. ಸೊ ಏನ್ ಮಾಡುತ್ತೆ ಇದು ಆಕ್ಸಿನ್ ಎಪಿಕಲ್ ಡಾಮಿನೆನ್ಸ್ ಮಾಡಿಸುತ್ತೆ, ಪ್ಲಾಂಟ್ ಸ್ಟ್ರೇಟ್ ಆಗಿ ಬೆಳ್ಕೊಂಡು ಹೋಗುತ್ತೆ. Removal of the shoot tips, decapacitation eliminates apical dominance and promotes lateral bud. Cell elongation help ಮಾಡುತ್ತೆ, parthenocarpal help ಮಾಡುತ್ತೆ. ಏನು? Formation of fruit without fertilization, seedless fruits formation help ಮಾಡುತ್ತೆ, ರೈಟ್? ಅದು ಬಿಟ್ರೆ ಇಷ್ಟು ಸ್ಟೂಡೆಂಟ್ಸ್ ಕೊಟ್ಟರೆ ಇಲ್ಲಿ ಮುಂದೆ ನೋಡೋದು ಬನ್ನಿ. ಆಮೇಲೆ ಸ್ಟೂಡೆಂಟ್ ಜಿಬರ್ಲಿನ್ಸ್ ವೆರಿ ಸಿಂಪಲ್. ಏನ್ ಮಾಡುತ್ತೆ? ಇಂಟರ್ನೋಡಲ್ ಸ್ಟೆಮ್ ಎಲಾಂಗೇಷನ್, ಒಂದು ಪ್ಲಾಂಟ್ ನ ಉದ್ದ ಮಾಡ್ಸುತ್ತೆ, ಹೈಟ್ ಮಾಡಿಸುತ್ತೆ. ಬೋಲ್ಟಿಂಗ್ ಇನ್ ದ ರೋಸೆಟ್ ಪ್ಲಾಂಟ್ಸ್, ಎಲ್ಲಿ ಕ್ಯಾಬೇಜು ಬೀಟ್ರೂಟ್ ಅಲ್ಲೆಲ್ಲ. ಓಕೆನಾ? ಸೀಡ್ ಜರ್ಮಿನೇಷನ್, ಒಂದು ಸೀಡ್ ಇದ್ರೆ ಅದನ್ನ ಜಿಬರ್ಲಿನ್ಸ್ ಹಾಕಿದ್ರೆ ಬೇಗ ಜರ್ಮಿನೇಟ್ ಆಗುತ್ತೆ. ಸ್ಟೂಡೆಂಟ್ಸ್ ಅದು ಬಿಟ್ರೆ ಆಕ್ಸಿಜನ್ ತುಂಬಾ ಇದೆ, ಕೊಡಿ ನೋಡಿ ಇಲ್ಲಿ. ರೂಟ್ ಇನಿಸಿಯೇಷನ್, ಪ್ರಿವೆಂಟಿಂಗ್ ಲೀಫ್ ಅಂಡ್ ಫ್ರೂಟ್ ಅಬ್ಸೆಷನ್, ಸೆಲ್ ಎಲಾಂಗೇಷನ್, ಜಿಬರ್ಲಿನ್ಸ್ ಆಸಿಡ್ ಕೊಡಿ ನೋಡಿ, ಬ್ರೇಕ್ ಡಾರ್ಮೆನ್ಸಿ, ಫ್ರೂಟ್ ಸೈಜ್ ಇನ್ ಗ್ರೇಪ್ಸ್, ಸೈಟೋಕೈನಿನ್ಸ್ ಪ್ರಮೋಟ್ ಸೆಲ್ ಡಿವಿಷನ್, ಡಿಲೇಸ್ ಸೆನೆಸೆನ್ಸ್, ಓವರ್ ಎಪಿಕಲ್ ಡಾಮಿನೆನ್ಸ್. ಇದು ಆಕ್ಸಿನ್ ಅಗೇನ್ಸ್ಟ್ ಸ್ವಲ್ಪ, ಯಾಕಂದ್ರೆ ಇದು ಎಪಿಕಲ್ ಡಾಮಿನೆನ್ಸ್ ನ ಕಮ್ಮಿ ಮಾಡಿಸುತ್ತೆ ಇದು. ಓಕೆನಾ? ಪ್ರಮೋಟ್ ನ್ಯೂಟ್ರಿಯನ್ ಮೊಬಿಲೈಸೇಷನ್. ಅಬ್ಸಿಕ್ ಆಸಿಡ್ ಇಸ್ ಕಾಲ್ಡ್ ಸ್ಟ್ರೆಸ್ ಹಾರ್ಮೋನ್, ಸ್ಟೊಮಟ ಕ್ಲೋಸ್ ಮಾಡಕ್ಕೆ. ಕಾಸಸ್ ಸೀಡ್ ಡಾರ್ಮೆನ್ಸಿ, ಒಂದು ಸೀಡ್ ನ ಡಾರ್ಮೆಂಟ್ ಮಾಡತ್ತಿದ್ದು. ಏನ್ ಹಂಗಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಜಿಬರ್ಲಿನ್ಸ್. ಜಿಬರ್ಲಿನ್ಸ್ ಏನ್ ಮಾಡುತ್ತೆ? ಜಿಬರ್ಲಿನ್ಸ್ ಒಂದು ಸೀಡ್ ಜರ್ಮಿನೇಟ್ ಆಗಲಿ ಅಂತ ಬಿಡುತ್ತೆ, ಬಟ್ ಇದು ಸೀಡ್ ನ ಕ್ಲೋಸ್ ಮಾಡುತ್ತೆ, ಇದು ಸುಮ್ಮನೆ ಜರ್ಮಿನೇಟ್ ಆಗಬೇಡ ಅಂತ. ಓಕೆನಾ? ಎಥಿಲಿನ್ ರೈಪನಿಂಗ್ ಆಫ್ ಫ್ರೂಟ್, ಗೇಷಿಯಸ್ ಹಾರ್ಮೋನ್. ಓಕೆನಾ? ಬ್ರೇಕ್ ಸೀಡ್ ಡಾರ್ಮೆನ್ಸಿ, ಪ್ರಮೋಟ್ ಎಪಿನಾಸ್ಟಿ and promote senescence and abscission. ನೋಡಿ ಇಲ್ಲಿ ಮತ್ತೆ ಸೇಮ್ ಅದೇ. ಆಮೇಲೆ ಇದೊಂದು ಕ್ವಶನ್ ಕೇಳ್ಬೋದು ನಿಮ್ಗೆ ಇಲ್ಲಿ. ಇದು ಬಿಟ್ರೆ ಒಂದು MCQ ಸ್ಟೂಡೆಂಟ್ಸ್ ವೆರಿ ಫೇಮಸ್ MCQ ಬರುತ್ತೆ. ಪ್ಲಾಂಟ್ ಗ್ರೋತ್ ಇಸ್ indeterminate, ಪ್ಲಾಂಟ್ ಗ್ರೋತ್ ಇಸ್ ಅನ್ಲಿಮಿಟೆಡ್. ಹೌದು, ನೋಟಿಸ್ ಮಾಡಿರ್ಬೋದು ನೀವು, ಯಾವತ್ತೂ ಕೂಡ ಪ್ಲಾಂಟ್ಸ್ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾ ಇರುತ್ತೆ ಲೈಫ್ ಅಲ್ಲಿ, ಯಾವತ್ತೂ ಸ್ಟಾಪ್ ಮಾಡಲ್ಲ ಗ್ರೋ ಆಗೋದು ಪ್ಲಾಂಟ್ಸ್ ಯಾವತ್ತೂ ಕೂಡ. ಓಕೆನಾ? ಸೊ ದಟ್ ಇಸ್ ದ ಮೀನಿಂಗ್ ಆಫ್ ಪ್ಲಾಂಟ್ ಗ್ರೋತ್ ಇಸ್ ಸೆಡ್ ಟು ಬಿ ಅನ್ಲಿಮಿಟೆಡ್. ಓಕೆನಾ? ಇಂಡಿಟರ್ಮಿನೆಂಟ್, ಡಿಟರ್ಮಿನ್ ಮಾಡಕ್ಕಾಗಲ್ಲ ನಾವು ಅದನ್ನ, ಬಿಕಾಸ್ ಆಫ್ ದ ಪ್ರೈಮರಿ ಅಂಡ್ ಸೆಕೆಂಡರಿ ಮೆರಿಸ್ಟಮ್ಸ್. ಪ್ರೈಮರಿ ಮೆರಿಸ್ಟಮ್ ಸ್ಟ್ರೇಟ್ ಹೋಗುತ್ತೆ, ಸೆಕೆಂಡರಿ ಮೆರಿಸ್ಟಮ್ ವೈಡ್ ಹೋಗುತ್ತೆ. ಅಂಡ್ ನೆನಪಿರಲಿ, ಸೆಕೆಂಡರಿ ಮೆರಿಸ್ಟಮ್ ಬರೀ ಡೈಕೋಟ್ಸ್ ಮಾತ್ರ ಇರುತ್ತೆ. ನೀವು ಕಲಿತೀರ ಅನಾಟಮಿಲಿ ಕಲಿತೀರ ಹೆಂಗು ಸ್ಟೂಡೆಂಟ್. ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ಡಿಫ್ರೆನ್ಸಿಯೇಷನ್, ಡಿಡಿಫ್ರೆನ್ಸಿಯೇಷನ್, ವೆರಿ ಸಿಂಪಲ್. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಗೊತ್ತು ಪ್ಲಾಂಟ್ ಉದ್ದ ಹೆಂಗಾಗುತ್ತೆ? ಬಿಕಾಸ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಈಗ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಏನು? ಡಿವೈಡಿಂಗ್ ಟಿಶ್ಯೂ. ಈಗ ಈ ಡಿವೈಡಿಂಗ್ ಟಿಶ್ಯೂ ಅದ್ರ ಅಬಿಲಿಟಿನ ಕಳ್ಕೊಂಡ್ಬಿಟ್ರೆ, ಡಿವೈಡ್ ಆಗ ಅಬಿಲಿಟಿನ ಕಳ್ಕೊಂಡ್ಬಿಟ್ಟು ಫುಲ್ಲು, ಲಾಸ್ ಆಫ್ ability to divide, that is called as differentiation, process by which meristematic cells become specialized in structure and function. ಏನು? ಈ ಪ್ರೈಮರಿ ಮೆರಿಸ್ಟಮ್ಯಾಟಿಕ್ ಸೆಲ್ will lose the ability to divide and become permanent cell, L. ಅದಾದ್ಮೇಲೆ ಏನು? G. ಏನಪ್ಪ G ಅಂತಂದ್ರೆ ಡಿಡಿಫ್ರೆನ್ಸಿಯೇಷನ್ ಅಲ್ಲಿ. ಈಗ ಈ ಪರ್ಮನೆಂಟ್ ಸೆಲ್ ಬಂತಲ್ಲ, ಈಗ ಈ ಪರ್ಮನೆಂಟ್ ಸೆಲ್ ಮತ್ತೆ ಡಿವೈಡ್ ಅಬಿಲಿಟಿ ಸಿಕ್ಬಿಡುತ್ತೆ, ಅದಕ್ಕೆ ಡಿವೈಡ್ ಆಗೋ ಅಬಿಲಿಟಿ ಸಿಕ್ಬಿಡುತ್ತೆ.
ನೋಡಿ, process in which mature differentiated cells regain the ability to divide and become meristematic. ಸೊ ಜಿ. ಆಮೇಲೆ ಮತ್ತೆ ಎಲ್ ಸ್ಟೂಡೆಂಟ್ಸ್, ಮತ್ತೆ ಎಲ್ ಜಿ ಎಲ್. ಇದು ಏನಪ್ಪ ಲಾಸ್ಟ್ ಎಲ್ ಅಂತಂದ್ರೆ ದಟ್ ಇಸ್ ರೀಡಿಫ್ರೆನ್ಸಿಯೇಷನ್. ಏನಪ್ಪ ರೀಡಿಫ್ರೆನ್ಸಿಯೇಷನ್ ಅಂತಂದ್ರೆ ದ ಸೆಲ್ಸ್, ದ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ನಾವು ಅಗೇನ್ ಲೂಸ್ ದ ಅಬಿಲಿಟಿ ಟು ಡಿವೈಡ್. ಸೊ ಫಸ್ಟ್ ಲೂಸ್ ಮಾಡ್ತು, ಮತ್ತೆ ಗೇನ್ ಮಾಡ್ತು, ಮತ್ತೆ ಲೂಸ್ ಮಾಡ್ಬಿಡ್ತು. ದಟ್ ಇಸ್ ಡಿಫ್ರೆನ್ಸಿಯೇಷನ್, ಡಿಡಿಫ್ರೆನ್ಸಿಯೇಷನ್, ರೀಡಿಫ್ರೆನ್ಸಿಯೇಷನ್. ಎಲ್ ಜಿ ಎಲ್ ಓದ್ಕೊಳ್ಳಿ ಒಂದ್ಸತಿ ಇದನ್ನ ಫುಲ್ ಆರಾಮಾಗಿ. ಆಮೇಲೆ ಲಿಸ್ಟ್ ಆಫ್ ಆಕ್ಸಿನ್ ಕೇಳ್ಬೋದು ನಿಮಗೆ, ಸಿಂಥೆಟಿಕ್ ಆಕ್ಸಿನ್, ಜಿಬಲಿಕ್, ಆಮೇಲೆ ಜಿಬಲಿನ್ಸ್ ಕೇಳ್ತಾರೆ ನಿಮಗೆ. ಬಟ್ ಇಸ್ ದ ಫಸ್ಟ್ ಸಿಂಥಸೈಸ್ ಜಿಬಲಿನ್ಸ್ ಕೇಳ್ಬೋದು. ಅದು ಬಿಟ್ರೆ ಹೂ ಡಿಡ್ ದ ಬಯೋ ಎಸೆ ದ ಡಿಸ್ಕವರಿ ಯಾರು ಮಾಡಿದ್ದು ಅದು ಕೇಳ್ಬೋದು. ಡಿಸ್ಕವರಿ ಆಫ್ ಆಕ್ಸಿನ್, ಆಮೇಲೆ ಐಸೋಲೇಷನ್ ಆಫ್ ಆಕ್ಸಿನ್, ಡಿಸ್ಕವರಿ ಆಫ್ ಸೈಟೋಕೈನನ್ಸ್, ಐಸೋಲೇಷನ್ ಆಫ್ ಸೈಟೋಕೈನನ್ಸ್, ಮಿಲ್ಲರು ಮತ್ತೆ ಸ್ಕೂಗೋ ಕೇಳ್ತಾರೆ ಅದನ್ನ. ಓಕೆನಾ, ವಾಟ್ ಇಸ್ ಜಿಯಾಟಿನ್, ವಾಟ್ ಇಸ್ ಕೈನೆಟಿನ್ ಅದು ಕೇಳ್ಬೋದು. ಅದು ಬಿಟ್ರೆ ಜಿಬಲಿನ್ಸ್ ಇದಕ್ಕೆ ಆಸ್ಕ್ ಯು ವಾಟ್ ಇಸ್ GA3, ದ ಫಸ್ಟ್ ಐಸೋಲೇಟೆಡ್ ಜಿಬಲಿಕ್ ಆಸಿಡ್ GA3. ಅದು ಬಿಟ್ಟು ಸ್ಟೂಡೆಂಟ್ಸ್ ನಿಮ್ಗೆಲ್ಲ ಫಂಕ್ಷನ್ಸ್ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಆರಾಮಾಗಿ ಓದ್ಕೊಳ್ಳಿ ಸ್ಟೂಡೆಂಟ್ಸ್ ಇಲ್ಲಿಗೆ. ಓಕೆನಾ, ಆರಾಮಾಗಿ ಓದ್ಕೊಳ್ಳಿ, ಇದನ್ನ ಫುಲ್ ಚಾಪ್ಟರ್ ಕವರ್ ಆಗಿದೆ ಅಲ್ಲಿ. ಓಕೆನಾ, ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತು. ಎಲ್ಲರೂ ಕೂಡ ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಹಾಕೋದು ಮರಿಬೇಡಿ. ವಿಚ್ ಇಸ್ ದ ನೆಕ್ಸ್ಟ್ ಚಾಪ್ಟರ್ಸ್ ಯು ವಾಂಟ್ ಫ್ರಮ್ ಮೈ ಸೈಡ್. ನಾ ಅನ್ಕೊಂಡಿರೋದು ಅನಾಟಮಿ, ಮಾರ್ಫಾಲಜಿ ಮತ್ತೆ ಅದ್ರ ಜೊತೆಗೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್, ಈ 3 ಚಾಪ್ಟರ್ಸ್ನ ಒಟ್ಟಿಗೆ ಮಾಡ್ತೀನಿ. ಅದಾದ್ಮೇಲೆ ಸೆಲ್ಲು, ಸೆಲ್ ಸೈಕಲು, ಬಯೋಮಾಲಿಕ್ಯೂಲ್ಸು, ಅದಾದ್ಮೇಲೆ ಹ್ಯೂಮನ್ ಫಿಸಿಯಾಲಜಿ 2 ಪಾರ್ಟಲ್ಲಿ. ಓಕೆನಾ, ಸೊ ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಬೈ ಆಲ್ ಆಫ್ ಯು, ಟೇಕ್ ಕೇರ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ ಹೆಡ್. ನಾನು ಸಿಗ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಇರೋವರೆಗೂ ಕ್ಲಾಸ್ ಬರ್ತಾ ಇರಿ.